ಎಲ್ರಿಗೂ ನಮಸ್ಕಾರ. ಇವತ್ತು SSCGD ಮ್ಯಾಥ್ಸ್ನ 3ನೇ ಚಾಪ್ಟರ್ ಪ್ರಾಫಿಟ್ ಆ್ಯಂಡ್ ಲಾಸು. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ದು 2ನೇ ಕ್ಲಾಸ್ ಇದು. ಸೊ ಫಸ್ಟ್ ಕ್ಲಾಸಲ್ಲಿ ನಾವು 10 ಕ್ವಶನ್ ಡಿಸ್ಕಸ್ ಮಾಡಿದ್ವಿ, ಇದರಲ್ಲಿ ಒಂದು 10 ಕ್ವಶನ್ ಡಿಸ್ಕಸ್ ಮಾಡಲಿದ್ದೇವೆ. ಸೊ ಯಾವ ರೀತಿ ವೆರೈಟಿ ಆಫ್ ಕ್ವಶನ್ಸ್ ಬರುತ್ತೆ, ಅವುಗಳನ್ನ ಯಾವ ರೀತಿ ನಾವು ಅಟೆಂಡ್ ಮಾಡಬೇಕು ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಇದಾದ ನಂತರ ನಿಮಗೆ ನಾನು ಮ್ಯಾಥ್ಸ್ದು ಇದನ್ನು ಕೊಡ್ತೀನಿ ಅಂತ ಹೇಳಿದ್ದೆ, ನಿಮಗೆ ಪ್ರಾಕ್ಟೀಸ್ ಶೀಟ್ಸು. ಸೊ ಅದರಲ್ಲಿ ನೀವು ಇನ್ನೂ ಹೆಚ್ಚಿನ ಪ್ರಾಕ್ಟೀಸನ್ನು ಮಾಡಿ. ಸೊ ಅದರಲ್ಲಿ ಬರದೇ ಇರೋ ಕ್ವಶನ್ಸ್ನ ನೀವು ನಮ್ಮ ಟೆಲಿಗ್ರಾಮ್ ಡೌಟ್ ಗ್ರೂಪಲ್ಲಿ ಹಾಕ್ತಾ ಇರಿ. ಸೊ ಅದರಲ್ಲಿ ಯಾರಾದರೂ ಆನ್ಸರ್ ಮಾಡ್ತಾರೆ, ಯಾರು ಮಾಡಲೇ ಇದ್ದರೆ ನಾನು ಇದು ಮಾಡ್ತೀನಿ. ಸೊ ಇವತ್ತು 2ನೇ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ನಮ್ಮ ದಿ ಟಾರ್ಗೆಟ್ 100 ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿ. ಇದರಲ್ಲಿ ನಾವು ಮ್ಯಾಥ್ಸ್ದು ರೀಸನಿಂಗ್ ಕ್ಲಾಸಸ್ಸು ಆಲ್ರೆಡಿ ಅಪ್ಲೋಡ್ ಮಾಡಿದ್ವಿ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ. ನಿಮಗೆ ಯಾವ ರೀತಿ ಮಾಕ್ ಟೆಸ್ಟ್ ಕೊಡಬೇಕು, ಯಾವ ರೀತಿ ನೀವು ಅಟೆಂಡ್ ಮಾಡಬೇಕು, ಸ್ಟ್ರಾಟಜಿ ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನ ನಾವು ಗೈಡೆನ್ಸ್ ಮಾಡ್ತಾ ಇದ್ದೀವಿ. ಸೊ ಮೆಂಟರ್ಶಿಪ್ಗೋಸ್ಕರ ನಮ್ಮ ಟೆಲಿಗ್ರಾಮ್ ಚಾನಲ್ನ ದಿ ಟಾರ್ಗೆಟ್ 100ನ ಜಾಯ್ನ್ ಆಗಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಕ್ಲಾಸಲ್ಲಿ ನಾನು ಹೇಳಿದ್ದೆ, ಇದು ಪರ್ಸೆಂಟೇಜ್ ಅಂತ ಬರ್ದಿದ್ದೀನಿ, ಸಾರಿ ಪ್ರಾಫಿಟ್ ಆ್ಯಂಡ್ ಲಾಸು. ಸೊ 2 ರಿಂದ 3 ಕ್ವಶನ್ನು ಪ್ರಾಫಿಟ್ ಆ್ಯಂಡ್ ಲಾಸಿಂದಾನೇ ಬರುತ್ತೆ. ಸೊ 6 ಮಾರ್ಕ್ಸು ಕಳ್ಕೊಬೇಡಿ, ಈಸಿ ಇದೆ. ಎಲ್ಲ ವೆರೈಟಿ ಆಫ್ ಕ್ವಶನ್ಸ್ನ ಡಿಸ್ಕಸ್ ಮಾಡ್ತೀನಿ. ಸೊ ಯಾವೆಲ್ಲ ರೀತಿಯ ಪ್ರಶ್ನೆಗಳು ಬರ್ತವೆ ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಈಗಾಗಲೇ ಇದ್ರ ಬಗ್ಗೆ ಹೇಳಿದ್ದೆ, ಕೊಂಡ ಬೆಲೆ ಅಂದ್ರೇನು, ಮಾರಿದ ಬೆಲೆ ಅಂದ್ರೇನು, ರಿಯಾಯಿತಿ ಅಂದ್ರೇನು, ನಮೂದಿತ ಬೆಲೆ ಅಂದ್ರೇನು. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ದು ಫಸ್ಟ್ ಕ್ಲಾಸ್ ನೋಡಿ, ಅದಾದ ನಂತರ ಈ ಕ್ಲಾಸ್ ನೋಡಿ. ಸೊ ಈಗ ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ಡಿಸ್ಕಸ್ ಮಾಡೋಣ. ಸತತ ರಿಯಾಯಿತಿಗಳಾದ 15% ಮತ್ತು 25%ಗೆ ಸಮನಾದ ಒಂದೇ ರಿಯಾಯಿತಿ. ನಾನು ನಿಮಗೆ ಲಾಸ್ಟ್ 10ನೇ ಕ್ವಶನ್ನು ಲಾಸ್ಟ್ ಕ್ವಶನ್, ಅದು ಲಾಸ್ಟ್ ವಿಡಿಯೋದಲ್ಲಿ, ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ದು ಫಸ್ಟ್ ಕ್ಲಾಸಲ್ಲಿ ನಿಮಗೆ ನೆಟ್ ಪ್ರಾಫಿಟ್ ಹೆಂಗೆ ತೆಗೆಯೋದು ಅಥವಾ ನೆಟ್ ಡಿಸ್ಕೌಂಟ್ ಹೆಂಗೆ ತೆಗೆಯೋದು ಅಂತ ಹೇಳಿಕೊಟ್ಟಿದ್ದೆ 10ನೇ ಕ್ವಶನಲ್ಲಿ. 10ನೇ ಕ್ವಶನಲ್ಲಿ ಏನಾಗಿರುತ್ತೆ, ಅಲ್ಲಿ ನೆಟ್ ಡಿಸ್ಕೌಂಟ್ ಕಂಡುಹಿಡಿದು ಅದ್ರ ಮೇಲೆ ರಿಯಲ್ ಡಿಸ್ಕೌಂಟ್ ಎಷ್ಟಿದೆ ಅಂತ ಕಂಡುಹಿಡಿಬೇಕಿರುತ್ತೆ. ಸೊ ಅದನ್ನೇ ಇಲ್ಲಿ ಫಾಲೋ ಮಾಡೋಣ. ಸೊ ನಾನು ನಿಮಗೆ ಅಲ್ಲಿ ಎಷ್ಟೋ ಬಂದಿತ್ತು, 26.56% ಏನೋ ಬಂದಿತ್ತು, ನೋಡಿಬೇಕಾದ್ರೆ 10ನೇ ಕ್ವಶನ್ನು ಈ ಫಸ್ಟ್ ಕ್ಲಾಸಲ್ಲಿ. ಸೊ 26.56% ಯಾವ ರೀತಿ ಬಂತಲ್ಲ, ಅದಷ್ಟೇ ಇಲ್ಲಿ ಕಂಡುಹಿಡಿಬೇಕು ಅಷ್ಟೇ. ಇದು ನೆಟ್ ಡಿಸ್ಕೌಂಟ್ ಎಷ್ಟು ಅನ್ನೋದಷ್ಟೇ ಕಂಡುಹಿಡಿಬೇಕು. ಸೊ ಇದಕ್ಕೂ 2 ವೇ ಇದೆ, ಅಂದರೆ ಒಂದು ಫಾರ್ಮುಲಾ ಬೇಸ್ಡ್ ಇದೆ, ಒಂದು ಕಾನ್ಸೆಪ್ಟ್ ಬೇಸ್ಡ್ ಇದೆ. ಅದನ್ನು ನೋಡೋಣ ಯಾವ ರೀತಿ ನೀವು ಮಾಡ್ಬೋದು ಅಂತ. ಸೊ 15 ಮತ್ತು 25% ಎರಡು ಡಿಸ್ಕೌಂಟ್ ಕೊಡ್ತಾರೆ, ಇದಕ್ಕೆ ಸಮನಾದ ಡಿಸ್ಕೌಂಟ್ ಎಷ್ಟು ಅಂತ. ಸೊ 100 ಅಂತ ಅಂದ್ಕೊಳ್ಳಿ. ಸೊ 100 ಅಂತ ಅಂದ್ಕೊಳ್ಳಿ. ಸೊ 15% ಡಿಸ್ಕೌಂಟ್ ಅಂದರೆ 85 / 100, 25 ಅಂದರೆ 75 / 100. ಈ 100 ಹೋಯಿತು. 25 3 25 4 ಅಲ್ವಾ. ಸೊ 3 5 15, 1 3 8 24, 1 25. ಸೊ 255/4. ಇದು 100 ಇದ್ದಿದ್ದು 255/4 ಆಯಿತು. ಅಂದರೆ ಇಷ್ಟು ಡಿಸ್ಕೌಂಟ್ ಕೊಟ್ಟರೆ ಇಷ್ಟಕ್ಕೆ ಮಾರಾಟ ಆಯಿತು. 100 ಇದ್ದಿದ್ದು 255/4ಕ್ಕೆ ಮಾರಾಟ ಆಯಿತು. ಅವರು ಡಿಸ್ಕೌಂಟ್ ಪರ್ಸೆಂಟೇಜ್ ಕೇಳಿದ್ದಾರೆ. ಸೊ ಹಾಗಾಗಿ 100ರಲ್ಲಿ -250/4 ಮಾಡಿದ್ರೆ, ಸೊ ಇಲ್ಲಿ 1 ಇರುತ್ತೆ. ಸೊ ಇದು ಇಂಟು 4 ಪ್ಲಸ್ 4 ಬರುತ್ತೆ. ಸೊ 400 -255 = ಎಷ್ಟು ಬಂತಿದು? 400ರಲ್ಲಿ 255 ಕಳೆದ್ರೆ ಎಷ್ಟ್ರಿ? 5 4 145 ಬಂತು. ಸೊ /4. ಇದನ್ನು ಬಿಡಿಸಿ, 4 3 12, 2 ಕೈಲ ಉಳಿತು 25, 4 24. ಸೊ 36 ಇಷ್ಟು 1/4%. 36 1/4. 36 1/4% ಆನ್ಸರ್ ಬರುತ್ತೆ. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಈ ರೀತಿ ನೀವು ಮಾಡ್ಬೋದು. ಇದು ಫಸ್ಟ್ ಸ್ಟೆಪ್. ಇನ್ನೊಂದು ಸ್ಟೆಪ್ಪು ಇದೆ, ಅದನ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಹೇಳ್ತೀನಿ ನೋಡಿ. ಯಾವ ರೀತಿ ಮಾಡಬೇಕು 2ನೇ ಸ್ಟೆಪ್ ಅನ್ನೋದನ್ನ ಹೇಳ್ತೀನಿ. ಅಂದರೆ 2ನೇ ವೇ ಇದು. ಈ ಒಂದು ವೇಯಿಂದನೂ ನಿಮಗೆ ಆನ್ಸರ್ ಸಿಗುತ್ತೆ. ಇಲ್ಲಿ ಏನು ಪೂರ್ಣಾಂಕದಲ್ಲಿ ಆನ್ಸರ್ ಇಲ್ಲ. ಸೊ ಈ 36 1/4 ಈ ರೀತಿ ಇದೆ. ಇಲ್ಲೊಂದ್ಸಲ ಪೂರ್ಣಾಂಕದಲ್ಲೇ ಇರುತ್ತೆ. ಸೊ ಕ್ಯಾಲ್ಕುಲೇಷನ್ಗೆ ನೋಡಿ ಹೆದರಕ್ಕೆ ಹೋಗ್ಬೇಡಿ, ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳಿ, ಕ್ಯಾಲ್ಕುಲೇಷನ್ಗೆ ಪ್ರಾಕ್ಟೀಸ್ ಮಾಡಿ. ಸೊ ಎಲ್ಲನೂ ಹೆಲ್ಪ್ ಆಗುತ್ತೆ. ನೀವು ಕಾನ್ಸೆಪ್ಟ್ ಈ ಕ್ವಶನಲ್ಲಿ ಈ ರೀತಿ ಇದೆ, ಅದಕ್ಕೋಸ್ಕರ ಈ ಕಾನ್ಸೆಪ್ಟು ಏನದು ಕ್ಯಾಲ್ಕುಲೇಷನ್ ಸ್ವಲ್ಪ ಟಫ್ ಇದೆ ಅಂದ ತಕ್ಷಣ ಕಾನ್ಸೆಪ್ಟು ಸರಿ ಇಲ್ಲ ಅಂತಲ್ಲ. ಸೊ ಕಾನ್ಸೆಪ್ಟು ಒಂದೇ ಇರುತ್ತೆ, ಸೇಮ್ ಇರುತ್ತೆ, ಬಟ್ ಕ್ಯಾಲ್ಕುಲೇಷನ್ಸ್ ಕೆಲವೊಂದ್ಸಲ ಡಿಫಿಕಲ್ಟ್ ಆಗುತ್ತೆ. ಸೊ ಕ್ಯಾಲ್ಕುಲೇಷನ್ಗೆ ಹೆದರಿ ಕಾನ್ಸೆಪ್ಟ್ನ ತಿರಸ್ಕಾರ ಮಾಡಬೇಡಿ. ಇನ್ನೊಂದು ನಾನು ನಿಮಗೆ ಹೇಳಿದ್ದೆ, ನೆಟ್ ಡಿಸ್ಕೌಂಟು ಈ ರೀತಿ ಇದ್ದಾಗ
ಒಂದು ನೆಟ್ ಇನ್ಕ್ರೀಸ್ ಆರ್ ನೆಟ್ ಡಿಕ್ರೀಸ್ ಅಲ್ಲಿ ಒಂದು ಫಾರ್ಮುಲಾ ಹೇಳಿದ್ದೆ, a ಪ್ಲಸ್ ಬಿ ಮೈನಸ್ a ಇಂಟು ಬಿ ಬೈ 100. ಇದು ಮಾಡಿದ್ರೆ ನಿಮಗೆ ಆನ್ಸರ್ ಸಿಗುತ್ತೆ. 15 ಪ್ಲಸ್ 25 ಡಿಸ್ಕೌಂಟ್ ಸಿಕ್ಕಿದೆ. ಸೊ 15 ಪ್ಲಸ್ 25 ಮೈನಸ್ 15 ಇಂಟು 25 ಡಿವೈಡ್ ಬೈ 100. 15 25 ಎಷ್ಟಾಯ್ತು ರೀ? 30 45. ಸೊ 40 ಮೈನಸ್ 15 ಐದಲೇ ಇದು 25 ಐದಲೇ 125, 25 ಒಂದಲೇ 25, 12 27 37 375 ಬೈ 100. ಇಲ್ಲ ಅಂದರೆ 25 ಅಂದರೆ 25 ನಾಲ್ಕಲೇ ಅದು 15/4 ಬರುತ್ತೆ. ಅಲ್ವಾ? 25 ನಾಲ್ಕಲೇ 15/4 ಬರುತ್ತೆ. ಅದೇ ರೀತಿನೂ ಮಾಡ್ಬೋದು. ಇಲ್ಲಿ ಏನದು ಭಿನ್ನ ರಾಶಿಯಲ್ಲಿ ಉತ್ತರ ಇರೋದ್ರಿಂದ ನೀವು ಭಿನ್ನ ರಾಶಿಯಲ್ಲಿ ಇರೋಕ್ಕೆ ಟ್ರೈ ಮಾಡಿ. ಇದು 40/1 ಬರುತ್ತೆ. ಸೊ ಇದು 1, ಇಲ್ಲಿ 4 ಇದೆ. ಸೊ 4 ಏನದು ಲಸ 4 160 ಮೈನಸ್ 15 ಸ್ಕೊಲ್ಟು ಮತ್ತೆ 145/4 ಬಂತು. ಇದನ್ನು 36:1/4 ಬರುತ್ತೆ. ಬಿಡಿಸಿದ್ರೆ 36:1/4 ಬರುತ್ತೆ. ಲಾಸ್ಟಲ್ಲಿನೂ ಲಾಸ್ಟ್ ಅಂದರೆ ವೇ 1 ಬಿಡಿಸಿದ್ನಲ್ಲ, ಅಲ್ಲಿ ಅವಾಗಲೂ 145/4 ಬಂದಿತ್ತಲ್ಲ. ಸೊ ಅದನ್ನು ಛೇದ ಹೊಡೆದಾಗ 36:1/4 ಬರುತ್ತೆ. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಈ ರೀತಿ ಮಾಡ್ಬೋದು. ಇದು ವೇ 2 ವೇ 1 ಒಂದು ಹೇಳಿದ್ದೆ ನಾನು. ಎರಡು ದಾರಿ ಇರುತ್ತೆ, ಅಥವಾ ಕೆಲವೊಂದು ಪ್ರಶ್ನೆಗಳಿಗೆ ಸಾಕಷ್ಟು ರೀತಿಯಿಂದ ಬಿಡಿಸ್ಬೋದು. ಸೊ ಯಾವ ರೀತಿಯಿಂದ ನೀವು ಬಿಡಿಸ್ಬೇಕು ಅನ್ನೋದನ್ನ ಇದು ಎರಡನೇ ರೀತಿ ನಾನು ಬಿಡಿಸಿ ತೋರಿಸಿದೆ. ಒಂದನೇ ರೀತಿ, ಎರಡನೇ ರೀತಿ. ಇದು ಎರಡನೇ ರೀತಿ ಫಾರ್ಮುಲಾ ಮೇಲೆ. ಸೊ ನಿಮಗೆ ಯಾವುದು ಈಸಿ ಆಗುತ್ತೆ, ಯಾವುದು ನಿಮಗೆ ಕರೆಕ್ಟ್ ಅನ್ಸುತ್ತೆ ಅದನ್ನು ಫಾಲೋ ಮಾಡಿ. ಸೊ ಎರಡನೇ ಕ್ವಶನ್, ಒಬ್ಬ ವ್ಯಾಪಾರಿ ಎಲ್ಲ ಗೊಂಬೆಗಳ ಮೇಲೆ 20% ರಿಯಾಯಿತಿ ನೀಡುತ್ತಾನೆ ಮತ್ತು ನಗದು ರೂಪದಲ್ಲಿ ಪಾವತಿಸುವ ಗ್ರಾಹಕರಿಗೆ 5% ರಿಯಾಯಿತಿಯನ್ನು ಹೆಚ್ಚಿಗೆ ನೀಡುತ್ತಾನೆ. ಹಾಗಾದರೆ 1,800 ಮೌಲ್ಯದ ಗೊಂಬೆಗೆ ಗ್ರಾಹಕರು ನಗದು ರೂಪದಲ್ಲಿ ಎಷ್ಟು ಪಾವತಿಸ್ತಾರೆ? ನಾನು ನಿಮಗೆ ಈ ಕ್ವಶನ್ ಇದೇ ರೀತಿ ಕ್ವಶನ್ ಹೇಳಿದ್ದೆ. ಒಂದೊಂದು ಸಲ ಡಿಸ್ಕೌಂಟ್ 20% ಎಲ್ರಿಗೂ ಇರುತ್ತೆ. ಕೆಲವೊಂದು ಸಲ ಯಾರು ಕ್ಯಾಶ್ ಅಲ್ಲಿ ಪೇಮೆಂಟ್ ಮಾಡ್ತಾರೆ ಅವರಿಗೆ ಹೆಚ್ಚಿಗೆ ಡಿಸ್ಕೌಂಟ್ ಇರುತ್ತೆ ಅಂತ. ಸೊ ಇಲ್ಲಿ 20% ಮತ್ತು 5% ಎರಡು ಸಲ ಸತತವಾಗಿ ರಿಯಾಯಿತಿಯನ್ನು ನೀಡಿದ್ದಾರೆ. ಸೊ ಆ ರಿಯಾಯಿತಿ ನಂತರ ಅವನು ಎಷ್ಟಕ್ಕೆ ಮಾರ್ತಾನೆ ಅನ್ನೋದನ್ನ ಕೇಳಿದ್ದಾರೆ. ಗ್ರಾಹಕರು ಎಷ್ಟು ಹಣ ಕೊಡ್ತಾರೆ ಅನ್ನೋದು ಇಲ್ಲಿ ಕೇಳಿದ್ದಾರೆ. ಸೊ ಗ್ರಾಹಕರು ಎಷ್ಟು ಹಣ ಕೊಡ್ತಾರೆ ಇಸ್ಕೊಲ್ಟು ವ್ಯಾಪಾರಿ ಎಷ್ಟಕ್ಕೆ ಅದನ್ನು ಮಾರ್ತಾನೆ ಅಂತ. ವ್ಯಾಪಾರಿಯ ಮಾರಿದ ಬೆಲೆ ಕಂಡು ಹಿಡಿದ್ರೆ ಗ್ರಾಹಕರ ಕೊಂಡ ಬೆಲೆ ಸಿಗುತ್ತೆ. ಸೊ ಎರಡು ಸೇಮ್ ಅಲ್ವಾ? ಒಬ್ಬ ವ್ಯಾಪಾರಿ 100 ರೂಪಾಯಿನ 120 ರೂಪಾಯಿಗೆ ಮಾರಿದ್ರೆ ಅದನ್ನ ಗ್ರಾಹಕ ತಗೊಳ್ಳೋನಿಗೆ 120 ರೂಪಾಯಿ ಕೊಂಡ ಬೆಲೆ ಆಗುತ್ತೆ. ಅದು ವ್ಯಾಪಾರಿಗೆ ಮಾರಿದ ಬೆಲೆ, ಗ್ರಾಹಕನಿಗೆ ಅದು ಕೊಂಡ ಬೆಲೆ. ಸೊ ಅದು ಅಷ್ಟು ಬೇಸಿಕ್ಸ್ ನಿಮ್ಗೆ ಗೊತ್ತಿರಬೇಕು. ಸೊ ಆಯ್ತಲ್ವಾ? ಸೊ ಈಗ ನಾವು ಕಂಡು ಹಿಡಿಬೇಕು. 1,800 ರೂಪಾಯಿ ನಮೂದಿತ ಬೆಲೆ ಇದೆ ಅಂತೆ. ಅದಕ್ಕೆ ಫಸ್ಟ್ಗೆ 20% ಡಿಸ್ಕೌಂಟ್ ಸಿಗುತ್ತೆ. ಸೊ 20% ಡಿಸ್ಕೌಂಟ್ ಸಿಗಿದ್ರೆ 80/100. ಆಮೇಲೆ ಮತ್ತೆ 5% ಡಿಸ್ಕೌಂಟ್ ಸಿಗುತ್ತೆ. ಸೊ 95/100. ಸೊ ಇದರ ಆನ್ಸರ್ ಇದು ಯಾವ್ದು ಬರುತ್ತೆ ಅದು ಕರೆಕ್ಟ್ ಆಗುತ್ತೆ. ನೋಡೋಣ ಏನು ಬರುತ್ತೆ ಅಂತ. ಈ 2 0 2 0 ಆಯಿತು, ಈ 0 ಈ 0 ಆಯಿತು, 2 5 2 4 5 1 5 19 ಅಲ್ವಾ? 5 1 5 19 4 8 32 4 1 4 1 3 7 72 ಬಂತು. 72 × 90 92 38. ಸೊ ಇಲ್ಲಿ ನೋಡಿ, ಇಲ್ಲಿ ಬಿಡಿ ಸ್ಥಾನದಲ್ಲಿ 8 ಬಂದರೆ ಮುಗೀತಲ್ವಾ? ಇಲ್ಲಿ 8 ಯಾವುದಿದೆ ಬಿಡಿ ಸ್ಥಾನದಲ್ಲಿ? ಇದು ಒಂದೇ ಇದೆ. ಸೊ 1,368 ಕರೆಕ್ಟ್ ಆನ್ಸರ್. ಇಷ್ಟು ಗೊತ್ತಿರ್ಬೇಕು ನಿಮಗೆ. ಸೊ 19 133, 133ಕ್ಕೆ 3 ಕೊಡಿಸಿದ್ರೆ 136. ಸೊ 1368. ನೀವು ಇದನ್ನು ಮಾಡ್ಬೋದು, ಇಲ್ಲಾಂದರೆ ಪೂರ್ತಿ ಬಿಡಿಸಿನೂ ಆನ್ಸರ್ ಮಾಡ್ಬೋದು. ತಿಳಿತಾ? ಸೊ ಕೆಲವೊಂದ್ಸಲ ಆನ್ಸರ್ ಆಪ್ಷನ್ಸ್ ಕಡೆ ನೋಡಿದ್ರೆ ನಿಮಗೆ ಆನ್ಸರ್ ಯಾವುದು ಅಂತ ಗೆಸ್ ಮಾಡ್ಬೋದು. ಅದೇ ರೀತಿ ಮಾಡ್ಕೊಳ್ಳಿ. ತಿಳಿತಾ? ಸೊ ಫಾಸ್ಟಾಗಿ ಬಿಡಿಸೋಕ್ಕೆ ಆಗುತ್ತೆ ನಿಮಗೆ ಆಪ್ಷನ್ ನೋಡ್ತಾ ಇದ್ರೆ ಅಂತ ಅಷ್ಟೇ. ಇಲ್ಲಾಂದರೆ ಪೂರ್ತಿ ಬಿಡಿಸಿ ನೀವು ಮಾಡಿ. ನಿಮ್ಗೆ ಯಾವುದು ಕರೆಕ್ಟ್ ಅನ್ಸುತ್ತೆ, ಯಾವುದು ನಿಮಗೆ ಫೀಸಿಬಲ್ ಅನ್ಸುತ್ತೆ ಅದನ್ನು ಫಾಲೋ ಮಾಡಿ. ಸೊ ಈ ಕ್ವಶನ್ ಬಿಡಿಸಿ. ಅಂಗಡಿಯವನು ತನ್ನ ಸರಕುಗಳನ್ನು ವೆಚ್ಚದ ಬೆಲೆಯಲ್ಲಿ 10% ನಷ್ಟಕ್ಕೆ ಮಾರುತ್ತಾನೆ, ಆದರೆ 30% ಕಡಿಮೆ ತೂಕವನ್ನು ಬಳಸುತ್ತಾನೆ. ಅವನ ಲಾಭ ಎಷ್ಟು? ಈ ಕ್ವಶನ್ ನೋಡಿ, ಬಿಡಿಸಿ ನೋಡೋಣ. ಈ ರೀತಿ ಕ್ವಶನ್ಸು ಬರುತ್ತೆ. ನಾನು ಬಿಡಿಸ್ಲಾ? ಏನು ಮಾಡ್ತಾನೆ, ಏನಿದು ಸಿ ಪಿ. ಇದು ಸಿ ಪಿ ಅಂದರೆ ಕಾಸ್ಟ್ ಪ್ರೈಸು, ಎಸ್ ಪಿ ಅಂದರೆ ಸೆಲ್ಲಿಂಗ್ ಪ್ರೈಸು. ತಿಳಿತಾ?
ಸೊ CPSP ರೇಷಿಯೋ ಕಂಡುಹಿಡಿದ್ರೆ ನಿಮಗೆ ಪ್ರಾಫಿಟ್ ಪರ್ಸೆಂಟೇಜ್ ಸಿಗುತ್ತೆ, ಅಂದರೆ ಎಷ್ಟು ಪರ್ಸೆಂಟೇಜ್ ಲಾಭ ಆಗಿದೆ ಅನ್ನೋದು ಸಿಗುತ್ತೆ ಅಲ್ವಾ. ಸೊ ಅವನು ಎರಡು ರೀತಿಯಿಂದ ಲಾಭ ಗಳಿಸ್ತಿದ್ದಾನೆ, ಒಂದು ಅಥವಾ ಎರಡು ರೀತಿಯಿಂದ, ಒಟ್ಟಿನಲ್ಲಿ ಅವನಿಗೆ ಎರಡು ರೀತಿಯಿಂದ ವ್ಯಾಪಾರ ಮಾಡ್ತಿದ್ದಾನೆ. ಒಂದು ಫಸ್ಟ್ಗೆ ಅವನು 10% ಲಾಸ್ ಮಾಡ್ಕೋತಾ ಇದ್ದಾನೆ, ಆಮೇಲೆ ಬಟ್ಟು 30% ಕಡಿಮೆ ವೇಟ್ನ ಕೊಟ್ಟು ಅಲ್ಲಿಂದ ಇಲ್ಲಿ ಲಾಸ್ 10% ಲಾಸ್ ಅಂತ ಇಲ್ಲಿ ಅವನಿಗೆ ಫಸ್ಟ್ಗೆ 10% ಲಾಸ್ ಆಗಿದೆ. ಬಟ್ ಇನ್ನೊಂದು ಕಡೆ ಏನು ಮಾಡ್ತಾ ಇದ್ದಾನೆ, ವೇಟ್ನ 30% ಕಡಿಮೆ ಮಾಡಿ ಇದರಿಂದ ಲಾಭ ಗಳಿಸ್ತಾ ಇದ್ದಾನೆ. ಸೊ ಎರಡರ ರೇಷಿಯೋ ಕಂಡು ಹಿಡಿದ್ರೆ ನಿಮಗೆ ಆನ್ಸರ್ ಸಿಗುತ್ತೆ. ಫಸ್ಟ್ಗೆ ಎಷ್ಟು 10% ಲಾಸು, ಸೊ 100 ರೂಪಾಯಿ ತೊಗೊಂಡಿದ್ದನ್ನು 90 ರೂಪಾಯಿಗೆ ಮಾರಾಟ ಮಾಡ್ತಾನೆ. ಇದನ್ನು ರೇಷಿಯೋದಲ್ಲಿ ಇಟ್ಕೊಂಡು ಬಿಡಿಸ್ಬೋದು, ಅಥವಾ ರೇಷಿಯೋ ಈ ರೀತಿ ಇದ್ದಾಗ ಇದನ್ನು ನೀವು ಛೇದ ಹೊಡ್ಕೋಬೋದಲ್ವ. ಸೊ 10:9 ಅಥವಾ ಫಸ್ಟಿಗೆ ಇಷ್ಟೇ ಇಟ್ಕೊಳ್ಳಿ, ಇದು ಫಸ್ಟ್ ಆಯಿತು. ಆಮೇಲೆ ಏನು ಮಾಡ್ತಾನೆ, 30% ಲೆಸ್ ವೇಟ್ ಅಂತ ಇದನ್ನು ಬಳಸ್ತಾನೆ. ಈ ರೀತಿಯ ಕ್ವಶನ್ಸ್ಗಳು ನಿಮಗೆ ಇದರಲ್ಲಿ ಬರ್ತವೆ, ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ ಬರ್ತವೆ. ಯಾವುದು ಅಂತಂದರೆ, ಒಬ್ಬ ಅಂಗಡಿಕಾರನು 1 kg ಬದಲು 900 ಗ್ರಾಮನ್ನು ಬಳಸ್ತಾನೆ, ಹಾಗಾದರೆ ಅವನ ಲಾಭ ಎಷ್ಟು? 1 kg ಬಳಸಬೇಕಿತ್ತು, ಅವನು ಮೋಸ ಮಾಡಿ 900 ಗ್ರಾಮನ್ನೇ 1 kg ಅಂತ ಕೊಡ್ತಿರ್ತಾನೆ. ಸೊ ಹಾಗಾದರೆ ಅವನಿಗೆ ಲಾಭ ಎಷ್ಟು? ಆಳೆಗೆ ಏನು ಮಾಡಬೇಕು, ಅವಾಗ ಏನು ಮಾಡ್ಬೇಕು ನೀವು ಅಂತಂದರೆ, ಎಷ್ಟು ಗ್ರಾಮ್ಗೆ ಕೊಡ್ತಿರ್ತಾನಲ್ವಾ, ಸೊ ಅದೇ ಅವನ ಕಾಸ್ಟ್ ಪ್ರೈಸ್ ಆಗುತ್ತೆ. ಎಷ್ಟು ಆಕ್ಚುವಲ್ ಎಷ್ಟಿರುತ್ತಲ್ಲ, 1 kg ಅಂದರೆ 1000 ಗ್ರಾಮ್, ಸೊ ಅದು ಸೆಲ್ಲಿಂಗ್ ಪ್ರೈಸ್ ಆಗುತ್ತೆ. ತಿಳಿತಾ? ಈ ಕಾನ್ಸೆಪ್ಟ್ ನಿಮಗೆ ಅರ್ಥ ಅಥವಾ ಗೊತ್ತಿರಬೇಕು. ನಿಮಗೆ ಏನದು ಅಪ್ರಾಮಾಣಿಕ ಇದು ವ್ಯಾಪಾರಿ ಏನು ಮಾಡ್ತಿರ್ತಾನೆ, ಈ ರೀತಿಯ ಪ್ರಶ್ನೆಗಳು ನಿಮಗೆ ಇದರಲ್ಲಿ ಬರ್ತಾ ಇರ್ತವೆ. ಏನದು ನಿಮಗೆ ಈ ಕ್ವಶನ್ ಬಿಡಿಸೋದಕ್ಕಿಂತ ಮುಂಚೆ ಆ ಕಾನ್ಸೆಪ್ಟ್ ಹೇಳಿ ಈ ಕ್ವಶನ್ಸ್ ಬಿಡಿಸ್ತೀನಿ. ಸೊ ಇಲ್ಲಿ ಬಂದಿದೆ ಅಲ್ವಾ, ಈ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಒಬ್ಬ ಅಪ್ರಾಮಾಣಿಕ ವ್ಯಾಪಾರಿ ಅಂದ್ಕೊಳ್ಳಿ, ಅವನು 2 kg ಮಾರಾಟ ಮಾಡಬೇಕು, 2 kg ಒಂದು ವಸ್ತುವನ್ನ ಕೊಡಬೇಕು. ಅವನು ತಪ್ಪಾದ ವೇವಿಂಗ್ ಮೆಷಿನ್ ಅಂದರೆ ತಕ್ಕಡಿಯಲ್ಲಿ ಮೋಸ ಮಾಡಿ ಏನು ಮಾಡ್ತಾನೆ, ಬರೀ 1800 ಗ್ರಾಮ್ ಕೊಡ್ತಿರ್ತಾನೆ. ಸೊ ಅವಾಗ ನಿಮಗೆ ಅದನ್ನ ರೇಷೋದಲ್ಲಿ ಇಟ್ಕೊಳ್ಳುವಾಗ ಏನು ಮಾಡಬೇಕು, ಅವನು ಎಷ್ಟಕ್ಕೆ ಕೊಡ್ತಿರ್ತಾನಲ್ಲ ಇದು ಕಾಸ್ಟ್ ಪ್ರೈಸ್ ಆಗುತ್ತೆ. ಆ್ಯಕ್ಚುಲಿ ಅವನು ಕೊಡಬೇಕಾಗಿರೋದೇನು 2 kg, ಸೊ ಅದು ಸೆಲ್ಲಿಂಗ್ ಪ್ರೈಸ್ ಆಗುತ್ತೆ 2000 ಗ್ರಾಮ್. ಸೊ 1800 ಇದ್ದಿದ್ದು 2000 ಗ್ರಾಮು, ಸೊ 200 / 1800 × 100, ಇದು ಅವನ ಲಾಭದ ಪ್ರತಿಶತ ಆಗುತ್ತೆ. ಈ ರೀತಿ ಲಾಭದ ಪ್ರತಿಶತ ಕಂಡುಹಿಡಿಬೇಕು. ಸೊ ಅದೇ ಕಾನ್ಸೆಪ್ಟನ್ನು ಈ ಕ್ವಶನ್ನಲ್ಲಿ ಬಳಸೋಣ. ಸೊ ಈ ಕಾನ್ಸೆಪ್ಟ್ ಇದೆಲ್ಲ ಅಪ್ರಾಮಾಣಿಕ ವ್ಯಾಪಾರಿಗೆ ಎಲ್ಲ ಕಡೆ ಇದು ಅಪ್ಲೈ ಆಗುತ್ತೆ. ಅವನು ಎಷ್ಟಕ್ಕೆ ಆ್ಯಕ್ಚುಯಲ್ ಕೊಡಬೇಕು ಅದು ಮಾರಿದ ಬೆಲೆ ಆಗುತ್ತೆ, ಅವನು ಎಷ್ಟು ಕೊಡ್ತಿದ್ದಾನಲ್ಲ ಅದು ಕೊಂಡ ಬೆಲೆ ಆಗುತ್ತೆ. ಸೊ ಇಲ್ಲಿ ಏನಾಗ್ತಾ ಇದೆ, 30% ಲೆಸ್ ವೇಟ್ನ ಮಾಡ್ತಿದ್ದಾನೆ. ಸೊ 100 ಮಾಡಬೇಕಿತ್ತು 70 ಮಾಡ್ತಾ ಗ್ರಾಮು ಅಂತ, 70 kg ಅಂತ ಅಂದ್ಕೊಳ್ಳಿ, ಅಥವಾ 70 ಗ್ರಾಮ್ ಅಂತ ಮಾಡ್ಕೊಳ್ಳಿ. ಸೊ 100 kg ಕೊಡಬೇಕಿತ್ತು, ಅವನು 30% ಲೆಸ್ ಮಾಡ್ತಾ ಇದ್ದಾನೆ, ಸೊ 70 kg ಕೊಡ್ತಿದ್ದಾನೆ. ಸೊ ಎಷ್ಟು ಕಡಿಮೆ ಕೊಡ್ತಿದ್ದಾನಲ್ವಾ, ಸೊ ರಿಯಲ್ ಆಗಿ 70 kg ಅಷ್ಟೇ ಕೊಡ್ತಿದ್ದಾನೆ. ಸೊ ಅದು ಅವನ ಕಾಸ್ಟ್ ಪ್ರೈಸ್ ಆಗುತ್ತೆ, ಕೊಂಡ ಬೆಲೆ ಆಗುತ್ತೆ. ಅವನು ಎಷ್ಟು ಕೊಡಬೇಕಿತ್ತು, 100 ಕೊಡಬೇಕಿತ್ತು, ಅದು ಮಾರಿದ ಬೆಲೆ ಆಗುತ್ತೆ. ಆಯ್ತಾ? ಸೊ ಇದು ಎರಡನ್ನ ಗುಣಾಕಾರ ಮಾಡಿದ್ರೆ ನಿಮಗೆ ಟೋಟಲ್ಲು ಈ ಇದರಲ್ಲಿ ಕ್ವಶನಲ್ಲಿ ಅದು ಎಷ್ಟು ವೆಚ್ಚ ಎಷ್ಟು ಬಂತು, ಕಾಸ್ಟ್ ಪ್ರೈಸ್ ಎಷ್ಟು ಬಂತು, ಸೆಲ್ಲಿಂಗ್ ಪ್ರೈಸ್ ಎಷ್ಟು ಬಂತು ಅನ್ನೋದು ಗೊತ್ತಾಗುತ್ತೆ. ಸೊ ಸಿನ್ಸ್ ನಾನು ಹೇಳಿದೆ ರೇಷಿಯೋದಲ್ಲಿ ಏನದು ಛೇದ ಹೊಡಿಬೋದು. ಸೊ ಈ 0 ಹೋಯ್ತು. ಸೊ 10 × 7 70, ಗುಣಾಕಾರ ಮಾಡಿ 10 × 7 70, 9 × 10 90. ಸೊ 70 ರೂಪಾಯಿ ಇದ್ದಿದ್ದನ್ನ 90 ರೂಪಾಯಿಗೆ ಮಾರ್ತಾನೆ, ಹಾಗಾದರೆ ಅವನಿಗೆ ಎಷ್ಟು ಪ್ರತಿಶತ ಲಾಭ ಆಯಿತು ನೀವೇ ಕಂಡುಹಿಡ್ಕೊಳ್ಳಿ. ಸೊ ಇದ್ರದ್ದು ಪರ್ಸೆಂಟೇಜ್ ಕಂಡುಹಿಡಿಯೋದು ನಿಮ್ಗೆ ಗೊತ್ತಿದೆ ಅಂತ ಅನ್ಕೋತೀನಿ. ಸೊ ಅಕಸ್ಮಾತ್ ಗೊತ್ತಿರಲಿಲ್ಲ ಅಂತಂದರೆ ಬಿಡಿಸ್ತೀನಿ, ಏನಿಲ್ಲ. ಯಾಕಂದರೆ 70 ರೂಪಾಯಿ ಇದ್ದಿದ್ದ ವಸ್ತುವನ್ನ 90 ರೂಪಾಯಿಗೆ ಮಾರಿದ್ರೆ ಎಷ್ಟು ಪರ್ಸೆಂಟೇಜ್ ಲಾಭ ಅನ್ನೋದು ನಿಮ್ಗೆ ಗೊತ್ತಿಲ್ವಾ, ಇದು ಬಿಡಿಸೋದು. ಸೊ 20 ರೂಪಾಯಿ ಲಾಭ ಆಯಿತು ಇಲ್ಲಿ. ಸೊ ಎಷ್ಟಕ್ಕೆ, ಕಾಸ್ಟ್ ಪ್ರೈಸ್ಗೆ ಅದು 70ಕ್ಕೆ × 100. ಈ 0 ಹೋಯಿತು. 200 / 7, 7 2 14. ಸೊ 7 2 14 ಆದರೆ ಎಷ್ಟು ಉಳಿತು, 6 ಉಳಿತು, 50. 7 8 56. ಸೊ 4/7, 28. 4/7. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಆಪ್ಷನ್ ಎ ಮತ್ತು ಬಿ ಸೇಮ್ ಇದೆ. ಸೊ ಎರಡು ಅದೇ, ಅದು ನಾನು ಟೈಪಿಂಗಲ್ಲಿ ಏನಾದರೂ ಮಿಸ್ಟೇಕ್ ಮಾಡಿರ್ಬೋದು. ಸೊ 28 4/7 ಒಟ್ಟಿನಲ್ಲಿ ಆನ್ಸರ್ ತಿಳಿತಾ. ಸೊ
ಆಪ್ಷನ್ ಎ ಆರ್ ಬಿ, ಎ ಆ್ಯಂಡ್ ಬಿ ಎರಡು ಇದೆ. ನಾನು ಟೈಪಿಂಗಲ್ಲಿ ಮಿಸ್ಟೇಕ್ ಮಾಡಿದ್ದೀನಿ, ಅದನ್ನು ನೋಡ್ಕೊಳ್ಳಿ. ಈ ರೀತಿ ಇದನ್ನು ಬಿಡಿಸ್ಬೋದು. ತಿಳಿತಾ? ನಿಮಗೆ ಅಪ್ರಾಮಾಣಿಕ ಗ್ರಾಹಕ ಮತ್ತೆ ಬಂದಾಗ ನಿಮಗೆ ಆ ಕಾನ್ಸೆಪ್ಟ್ ಅರ್ಥ ಆಗುತ್ತೆ ಪೂರ್ತಿ. ಅದನ್ನು ನಿಮಗೆ ಇದೇ ವಿಡಿಯೋದಲ್ಲಿ ಬರ್ಬೋದು. ಬಂದರೆ ನಿಮಗೆ ಅದನ್ನು ಕರೆಕ್ಟಾಗಿ ಇನ್ನೊಂದ್ಸಲ ಕರೆಕ್ಟಾಗಿ ಹೇಳ್ತೀನಿ. ಸೊ ಈಗ 4ನೇ ಕ್ವಶನ್ ಮಾಡೋಣ. ಏನು ಕೇಳಿದ್ದಾರೆ ನೋಡಿ. ವ್ಯಾಪಾರಿ 18% ಮತ್ತು 20%ನಷ್ಟು ಸತತ 2 ರಿಯಾಯಿತಿಗಳನ್ನು ನೀಡುತ್ತಾನೆ. ನಮೂದಿತ ಬೆಲೆ 11,000 ಆಗಿದ್ದರೆ ಮಾರಾಟ ಬೆಲೆ. ನಮೂದಿತ ಬೆಲೆ ಕೊಟ್ಟಿದ್ದಾರೆ 11,000. 18 ಮತ್ತು 20% 2 ಸಲ ಏನದು ರಿಯಾಯಿತಿ ನೀಡ್ತಾನಂತೆ. ಸೊ 18% ಅಂದರೆ ಎಷ್ಟು? 82 / 100 ಇಂಟು 80 / 100. ಸೊ ಇದನ್ನು ಇಷ್ಟು ಡಿಸ್ಕೌಂಟ್ ಸಿಕ್ಕ ನಂತರ ಮಾರಾಟದ ಬೆಲೆ ಸಿಗುತ್ತೆ. ಈ 2 0 ಹೋಯಿತು, ಈ 0 ಹೋಯಿತು, ಮತ್ತು ಈ 0 ಹೋಯಿತು. 8 2 16, 8 8 64, 1 65 ಇಂಟು 11, 11 6 66, 11 5 55, 6 61, 11 6 66, 6 72, 7216. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ 7,216 ರೂಪಾಯಿ ಕರೆಕ್ಟ್ ಆಗುತ್ತೆ. ಸೊ ಇಷ್ಟೇ ಕ್ವಶನ್ಸ್, ಇಷ್ಟು ಈಸಿ ಕ್ವಶನ್ಸ್ ಇರ್ತವೆ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಪ್ರಾಕ್ಟೀಸ್ ಮಾಡಿ, ನಿಮಗೆ ಖಂಡಿತ ಹೆಲ್ಪ್ ಆಗುತ್ತೆ. ಮಾರ್ಕ್ಸ್ ಇದರಲ್ಲಿ ಈಸಿ ಇರುತ್ತೆ ಕ್ವಶನ್ಸು, ಸೊ ಮಾರ್ಕ್ಸ್ ಬಂದೇ ಬರುತ್ತೆ ನಿಮಗೆ ಅಂತ. ಈ ಕ್ವಶನ್ ನೋಡೋಣ. ಮೊಬೈಲ್ ಫೋನ್ನ ನಮೂದಿತ ಬೆಲೆ 16,500. 8% ಹಬ್ಬದ ರಿಯಾಯಿತು ಅದರ ಮೇಲೆ ಅನುಮತಿಸಲಾಗಿದೆ. ಇದಲ್ಲದೆ ಮತ್ತೆ ನೋಡಿ ಸೇಮ್ ಕ್ವಶನ್, ಕ್ಯಾಶಲ್ಲಿ ಪೇಮೆಂಟ್ ಮಾಡಿದ್ರೆ ಮತ್ತೆ 5% ಹೆಚ್ಚಿಗೆ ರಿಯಾಯಿತಿ ಸಿಗುತ್ತೆ ಅಂತ ಕೊಟ್ಟಿದ್ದಾರೆ. ಸೊ 16,500 ರೂಪಾಯಿ ಇದೆ. ಹಬ್ಬದ ರಿಯಾಯಿತಿ 8% ಇದೆ. ಸೊ 8% ಅಂದರೆ ಎಷ್ಟಾಯಿತು? 92/100 ಆಯಿತು. ಸೊ 92/100. ಇದಲ್ಲದೆ ನಗದು ಪಾವತಿಗೆ 5% ಅಂತ. ಸೊ ನಗದು ಪಾವತಿ, ಮೊಬೈಲ್ ಫೋನ್ ಖರೀದಿಸಲು ನಗದು ಪಾವತಿ ಮಾಡ್ತಾರಂತೆ. ಹಾಗಾದರೆ ಎಷ್ಟು ರೂಪಾಯಿ ಕೊಡಬೇಕು ಅಂತ ಕೇಳಿದ್ದಾರೆ. ಸೊ ಮತ್ತೆ 5% ಅಲ್ವಾ? ಸೊ 95/100. ಇದರ ಆನ್ಸರು ಇದನ್ನು ಸಾಲ್ವ್ ಮಾಡಿದ್ರೆ ಆನ್ಸರ್ ಸಿಗುತ್ತೆ. ಈ 2 0 ಹೋಯಿತು. 19 5 19, 5 20, 2 10, 2 4 8, 2 46, 2 5, 2 2, 2 3, 5 1, 5 3, 15, ಮತ್ತೆ 1 ಉಳಿತು, 5 3, 15. ಸೊ 33 × 23 × 19. ಇದನ್ನು ಮಾಡಿ, ನೀವು ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ? 27. ಲಾಸ್ಟಿಗೆ 1 ಇರೋದು ಆನ್ಸರ್ ಬರುತ್ತೆ. ಸೊ ಲಾಸ್ಟಿಗೆ 1 ಯಾವುದ್ರಲ್ಲಿದೆ? ಸೊ ಇವೆರಡಂತೂ ಆಗಲ್ಲ. ನೀವು ಕ್ಯಾಲ್ಕುಲೇಟ್ ಮಾಡಿ ನೋಡಿ. ನಾನು ಮತ್ತೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಸುಮ್ಮನೆ ವಿಡಿಯೋ ಲೆಂದಿ ಆಗುತ್ತೆ. 33 × 23 × 19 ಇದು ಮಾಡಿದ್ರೆ 14,421 ಆನ್ಸರ್ ಬರುತ್ತೆ. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ತಿಳಿತಾ? ಸೊ ನಾನು ಇವೆರಡನ್ನ ಯಾವ ರೀತಿ ಎಲಿಮಿನೇಟ್ ಮಾಡಿದೆ ಅಂದರೆ 9 3 27, 7 3 21. ಸೊ ಲಾಸ್ಟಿಗೆ 1 ಬರುತ್ತೆ. ಸೊ ಬಿಡಿ ಸ್ಥಾನದಲ್ಲಿ ಯೂನಿಟ್ ಡಿಜಿಟ್ ಮೆಥಡ್ ಇದು. ಸೊ ಯೂನಿಟ್ ಡಿಜಿಟ್ ಮೆಥಡ್ ನಿಮ್ಗೆ ಗೊತ್ತಿರಲಿಲ್ಲ ಅಂದರೆ ಪರವಾಗಿಲ್ಲ, ಬಟ್ ಕ್ಯಾಲ್ಕುಲೇಟ್ ಫಾಸ್ಟಾಗಿ ಮಾಡೋದಾದರೂ ಬರಬೇಕು. ಸೊ ಈ 33 × 23 × 19 ಕ್ಯಾಲ್ಕುಲೇಟ್ ಮಾಡಿದ್ರೆ 14,421 ಬರುತ್ತೆ. ಸೊ ಆಪ್ಷನ್ ಡಿ. ಬೇಕಾದರೆ ನೀವು ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಸೊ ಕ್ಯಾಲ್ಕುಲೇಷನು ನಾನು ನಿಮಗೆ ಮಾಡಿಕೊಟ್ರೆ ಅದರಿಂದ ಏನು ಉಪಯೋಗಿಲ್ಲ. ನೀವು ಆದಷ್ಟು ನನ್ನಿಂದ ಕಾನ್ಸೆಪ್ಟ್ ಕಲಿತ್ರೆ ಒಳ್ಳೆಯದು. ಕ್ಯಾಲ್ಕುಲೇಷನ್ ಹೇಗೆ ಮಾಡೋದು ಅನ್ನೋದು ನನ್ನಿಂದ ಕಲಿತ್ರೆ ಅದರಿಂದ ಏನು ಲಾಭ ಇಲ್ಲ. ಅದನ್ನು ನೀವಾಗೆ ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಮ ಕ್ಯಾಲ್ಕುಲೇಷನ್ ಚೆನ್ನಾಗಿ ಆಗೋದು. ಸೊ ಟೈಮ್ ಉಳಿಸೋದಕ್ಕೋಸ್ಕರ ನಾನು ಆ ರೀತಿ ಕೆಲವೊಂದು ಸಲ ಈಸಿ ಈ ಮಲ್ಟಿಪ್ಲಿಕೇಶನ್ ಮಾಡೋದು ನಾನು ಹೇಳ್ಕೊಡೋದು ಏನು ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ. ಸರಿ, 6ನೇ ಕ್ವಶನ್. ಎ ಗ್ರೋಸರ್ ಸೆಲ್ಸ್ ರೈಸ್ ಎಟ್ ಪ್ರಾಫಿಟ್ ಆಫ್ 15% ಆ್ಯಂಡ್ ಯೂಸಸ್. ಇಲ್ಲಿ ಮತ್ತೆ ಬಂತು ನೋಡಿ, ಕನ್ನಡದಲ್ಲಿ ಓದ್ತೀನಿ. ದಿನಸಿ ಅಕ್ಕಿಯನ್ನು 15% ಲಾಭದಲ್ಲಿ ಮಾರಾಟ ಮಾಡುತ್ತಾನೆ ಮತ್ತು ಮಾರುಕಟ್ಟೆ ತೂಕಕ್ಕಿಂತ 20% ಕಡಿಮೆ ತೂಕವನ್ನು ಬಳಸುತ್ತಾನೆ. ಅವರು ಗಳಿಸಿದ ಒಟ್ಟು ಲಾಭ 2 ಸಲ ಲಾಭ ಆಯಿತು. ಇದರಲ್ಲಿ ನಾನು ನಿಮಗೆ ಹೇಳಿದ್ದೆ, ತೂಕದಲ್ಲಿ ವ್ಯತ್ಯಾಸ ಮಾಡುವಾಗ ಅವನಿಗೆ ಎಷ್ಟು ವ್ಯತ್ಯಾಸ ಮಾಡಿರ್ತಾನಲ್ಲ ಅದು ಕೊಂಡ ಬೆಲೆ ಆಗುತ್ತೆ. ಅದು ರಿಯಲ್ ಎಷ್ಟಿರಬೇಕಿತ್ತಲ್ಲ ಅದು ಮಾರಿದ ಬೆಲೆ ಆಗುತ್ತೆ. ಸೊ ಇಲ್ಲಿನೂ ಮತ್ತೆ ರೇಷಿಯೋ ತಗೊಳ್ಳಿ. 100 ರೂಪಾಯಿ ಇದ್ದಿದ್ದನ್ನ 115 ರೂಪಾಯಿಗೆ ಮಾರ್ತಾ ಇದ್ದೇನೆ, 15% ಲಾಭ ಅಂದರೆ ಇದು 1ನೇ CP ಮತ್ತು SP ರೇಷಿಯೋ ಇದಾದ ನಂತರ ಮತ್ತೆ ಏನದು ವೇಟಲ್ಲಿಯೂ ಮೋಸ ಮಾಡ್ತಾ ಇದ್ದೇನೆ. ಎಷ್ಟದು 80%, ಅಂದರೆ 80 ಗ್ರಾಮ್ ಅಷ್ಟೇ ಮಾಡ್ತಾ ಇದ್ದೇನೆ. ಸೊ ನಾನು ಹೇಳಿದ್ದೆ ಎಷ್ಟು ಅವ್ನು ರಿಯಲ್ ಆಗಿ ಕೊಡ್ತಾ ಇದ್ದೀನಲ್ಲ ಅದು ಕೊಂಡ ಬೆಲೆ ಆಗುತ್ತೆ.
ಸೊ ಅಂದರೆ ಆ್ಯಕ್ಚುಯಲ್ ಆಗಿ ಎಷ್ಟು ಕೊಡಬೇಕಿತ್ತು ಅದು ಮಾರಿದ ಬೆಲೆ ಆಗುತ್ತೆ. ಸೊ 100 ಕೊಡಬೇಕಿತ್ತು, ಬರೀ 80 ಕೊಡ್ತಿದ್ದಾನೆ, ಯಾಕಂದರೆ 20% ನಷ್ಟ ಮಾಡ್ತಿದ್ವಿ. ಸೊ ಎರಡರದ್ದು ರೇಷಿಯೋ ಇದೆ 24. ಇದು 24 80, 25 100. ಇದನ್ನೂ ಮಾಡಬೇಕಾದ್ರೆ 5 20 5 23 ಎರಡನ್ನ ಇಂಟು ಮಾಡಿ 24 80, 23 5 5 3 15 115. ಸೊ 5ರಲ್ಲಿ 0 ಕಳೆದ್ರೆ 5, 11ರಲ್ಲಿ 8 ಕಳೆದ್ರೆ 3. ಸೊ 80ಕ್ಕೆ 35 ರೂಪಾಯಿ ಲಾಭ ಆದರೆ 100ಕ್ಕೆ ಎಷ್ಟು ಕಂಡುಹಿಡೀರಿ. 2 0 2 0 ಹೋಯ್ತು, 4 2 4 8 2 5 10 5 5 25 5 3 15 2 17 2/4 4 4 16 1 ಉಳಿತು 15 ಆಯಿತು 4 3 12 43.75. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ತಿಳಿತಾ? ಸೊ 175/4 ಮಾಡಿ 43.75 ಬರುತ್ತೆ. ಸೊ ಅದೇ ಆಪ್ಷನ್ ಕರೆಕ್ಟ್ ಆನ್ಸರ್. ತಿಳಿತಾ? ಸೊ ನಿಮಗೆ ಗೊತ್ತಿರಬೇಕು, ನಾನು ಹೇಳ್ತಾ ಇದ್ದೀನಲ್ವಾ ಏನದು ಈ ರೀತಿ ಈ ಕಾನ್ಸೆಪ್ಟ್ ಒಂದು ನೆನ್ಪಿಟ್ಕೊಳ್ಳಿ. ನಾನು ಈ ಲೆಕ್ಕ ಬಿಡಿಸ್ತಾ ಇಲ್ಲ, ಇಲ್ಲಿ ಹಳೆ ಈ ಕ್ವಶನ್ತು ಕಾನ್ಸೆಪ್ಟ್ ಹೇಳ್ಕೊಡ್ತಾ ಇದ್ದೀನಿ. ಯಾವಾಗಲೂ ಒಬ್ಬ 1000 ಗ್ರಾಮ್ ಮಾಡೋ ಇದರಲ್ಲಿ ಅವನು ಬರೀ 800 ಗ್ರಾಮ್ ವೇವ್ ಮಾಡ್ತಾ ಇದ್ರೆ, ಅಂದರೆ ಮೋಸ ಮಾಡಿ 800 ಗ್ರಾಮನ್ನೇ 1000 ಗ್ರಾಮ್ ಅಂತ ಕೊಡ್ತಾ ಇದ್ರೆ, ಎಷ್ಟಕ್ಕೆ ಕೊಡ್ತಾ ಇದ್ದಾನಲ್ಲ ಅದು ಕೊಂಡ ಬೆಲೆ ಆಗುತ್ತೆ. ಎಷ್ಟಕ್ಕೆ ಮಾರ್ತಾ ಇದ್ದಾನಲ್ಲ ಅದು ಇದು ಎಷ್ಟು ಆ್ಯಕ್ಚುಲಿ ಕೊಡಬೇಕಿತ್ತಲ್ಲ 1000 ಗ್ರಾಮ್ ಕೊಡಬೇಕಿತ್ತಲ್ಲ ಅದು ಮಾರಿದ ಬೆಲೆ ಆಗುತ್ತೆ. ಸೊ ಇದರಿಂದ ನೀವು ಡೈರೆಕ್ಟಾಗಿ ಕಂಡು ಹಿಡಿಬೋದು, ಏನದು ಅವನ್ನ ಲಾಭದ ಪ್ರತಿಶತ ಕಂಡು ಹಿಡಿಬೋದು, ಅಥವಾ ಬೇರೆ ಅದನ್ನು ಈ ಕಾನ್ಸೆಪ್ಟ್ನ ಬೇರೆ ಇದರಲ್ಲಿ ನೀವು ಅಪ್ಲೈ ಮಾಡ್ಕೋಬೋದು. ಅಂದರೆ ಬೇರೆ ರೀತಿ ಪ್ರಶ್ನೆಗಳನ್ನು ಅಕಸ್ಮಾತ್ ಕೇಳಿದ್ರೆ ಅದರಲ್ಲಿ ಅಪ್ಲೈ ಮಾಡ್ಕೋಬೋದು. ಆಯಿತಾ? ಸೊ ಇದು ಈ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗಲಿ ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ಸೊ ಈಗ 7ನೇ ಕ್ವಶನ್ ಬಿಡಿಸೋಣ. ಒಂದೇ ನೆನ್ಪಿಟ್ಕೊಳ್ಳಿ, ನಾನು ಪದೇ ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ನಿಮ್ಗೆ ಕನ್ಫ್ಯೂಷನ್ ಆಗ್ತಾ ಇದ್ರೆ, ಅಕಸ್ಮಾತ್ ಕನ್ಫ್ಯೂಷನ್ ಆಗ್ತಾ ಇದ್ರೆ, ತಿಳಿದೇ ಇದ್ರೆ ಖಂಡಿತ ನಾನು ಮತ್ತೊಂದು ಸಲ ಹೇಳ್ಕೊಡ್ತೀನಿ ನಿಮಗೆ. ಅದರದ್ದೇ ಸಪ್ರೇಟಾಗಿ ಒಂದು 5 ನಿಮಿಷದ ವಿಡಿಯೋ ಮಾಡ್ತೀನಿ. ನೀವು ಬೇಕಾದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಮಗೆ ಈ ಅಪ್ರಾಮಾಣಿಕ ಏನದು ವ್ಯಾಪಾರಿಯ ಕಾನ್ಸೆಪ್ಟ್ ಅರ್ಥ ಆಗಿಲ್ಲ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಬೇಕಾದ್ರೆ ಅದನ್ನು ಸಪ್ರೇಟಾಗಿ ತಿಳಿಸೋದು. ಇದನ್ನು ನೋಡಿ, ಪ್ರತಿ ಡಜನ್ ಪೆನ್ನುಗಳನ್ನು ಖರೀದಿಸಲು ಅಂಗಡಿಯವರು 1 ಪೆನ್ ಉಚಿತ ಕೊಡ್ತಾರಂತೆ. 12 ಪೆನ್ ಖರೀದಿ ಮಾಡಿದ್ರೆ 1 ಪೆನ್ ಉಚಿತ ಕೊಡ್ತಾರಂತೆ. ಓಕೆ, ಅಂಗಡಿಯವರು ನೀಡುವ ಪರ್ಸೆಂಟ್ ರಿಯಾಯಿತಿಯ ಲೆಕ್ಕ ಹಾಕಿ ಎಲ್ಲ ಪೆನ್ನುಗಳು ವೆಚ್ಚದ ಬೆಲೆ ಒಂದೇ ಇರುತ್ತೆ. ಎಲ್ಲ ಪೆನ್ಗಳು ಒಂದೇ ರೇಟ್ ಇರ್ತಾವಂತೆ. 12 ಪೆನ್ ತೊಗೊಂಡ್ರೆ 1 ಪೆನ್ ಫ್ರೀ ಕೊಡ್ತಾರಂತೆ. ಸೊ ಹಾಗಾದರೆ ಎಷ್ಟು ಡಿಸ್ಕೌಂಟ್ ಕೊಟ್ಟಂಗಾಯ್ತು ಅವರು? ಸೊ ಎಲ್ಲರೂ ಮಾಮೂಲಿ ಏನು ಮಾಡಿಬಿಡ್ತಾರೆ, 1 12ಕ್ಕೆ ಕೊಡ್ತಾ ಇದ್ದಾರೆ. ಸೊ ಹಾಗಾದರೆ 12 ಇಷ್ಟು ಮಾಡ್ತಾರೆ. ಇದು ತಪ್ಪು. ಯಾರೆಲ್ಲ ಈ ರೀತಿ ಮಾಡ್ತಾ ಇದ್ದೀರಲ್ಲ, ಇದು ತಪ್ಪು. ಸೊ ರಿಯಲ್ ಮೆಥಡು ಇದರಲ್ಲಿ ಕಾನ್ಸೆಪ್ಟ್ ಇದೆ, ಇದರಲ್ಲಿ ಒಂದು ಅದನ್ನು ಅರ್ಥ ಮಾಡ್ಕೊಳ್ಳಿ. ಅದಾದ ನಂತರ ಈ ರೀತಿಯ ಪ್ರಶ್ನೆಗಳನ್ನು ನೀವು ಆರಾಮಾಗಿ ಬಿಡಿಸ್ಬೋದು. ಸೊ 12 ಪೆನ್ ತಂದಿದ್ದಾರೆ, 12 ಪೆನ್ನು, ಬಟ್ ಟೋಟಲ್ ಆಗಿ ಕೊಡ್ತಾರೋ ಪೆನ್ ಎಷ್ಟು? 12 + 1 13 ಪೆನ್ ಅಲ್ವಾ? ಸೊ 12 ಪೆನ್ನು ತೊಗೊಂಡ್ರೆ 1 ಪೆನ್ ಉಚಿತ. ಸೊ 13 ಪೆನ್ ಕೊಡ್ತಾ ಇದ್ದಾರೆ. ಸೊ 13 ಪೆನ್ಗೆ 1 ಉಚಿತ ಸಿಕ್ಕಂಗಾಯಿತು. ಸೊ ಇದು 1/13 × 100. ಇದು ಮಾಡಿದ್ರೆ ಎಷ್ಟು ಆನ್ಸರ್ ಬರುತ್ತಲ್ಲ ಅದು ಕರೆಕ್ಟ್ ಆದ ಉತ್ತರ. 13 1 13, 13 7 91, 91 ಅಂದರೆ 9 ಉಳಿತು, 13 6 78. ಸೊ 7.6% ಇಸ್ ದ ಕರೆಕ್ಟ್ ಆನ್ಸರ್. ಸೊ ಮುಂದೆ ಪಾಯಿಂಟ್ ಇಲ್ಲಿ ಬರುತ್ತೆ, ಬಟ್ ಅವ್ರು ಕೇಳಿದ್ದು 1 ದಶಮಾಂಶದ ಸ್ಥಳಕ್ಕೆ ಸಂಕ್ಷಿಪ್ತಗೊಳಿಸಿ. ರೌಂಡೆಡ್ 1 ಡೆಸಿಮಲ್ ಪ್ಲೇಸ್ಗೆ ರೌಂಡ್ ಆಫ್ ಮಾಡಿದೆ ಅಂತ ಹೇಳ್ತಾರೆ. ಸೊ 7.6% ಇಸ್ ದ ಕರೆಕ್ಟ್ ಆನ್ಸರ್. ತಿಳಿತಾ? ಸೊ ಇದರ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಅವರು ಅಕಸ್ಮಾತ್ ಯಾವಾಗ ನಿಮಗೆ ಬೇರೆ ರೀತಿ ಪ್ರಶ್ನೆಗಳನ್ನು ಕೇಳ್ತಿರ್ತಾರೆ. ನಿಮಗೆ ಇದರಲ್ಲೇ ಕೇಳಿದ್ದಾರೆ, ಲಾಸ್ಟ್ ಇಯರ್ನೂ ಕೇಳಿದ್ದಾರೆ. ಅದನ್ನು ನಾನು ಇಲ್ಲೇ ಹೇಳ್ಕೊಡ್ತೀನಿ. ಬೇಕಾದರೆ ಆ ಕ್ವಶನ್ ಬಂದಾಗ ನೀವು ಕಾನ್ಸೆಪ್ಟ್ನ ಯೂಸ್ ಮಾಡ್ಕೊಳ್ಳಿ. ಏನಂತಂದರೆ, ಅವರು ಈಗ ಕೆಲವೊಂದು ಸಲ 3 ತೊಗೊಂಡ್ರೆ 1 ಫ್ರೀ ಅಂತ ಕೊಟ್ಟಿರ್ತಾರೆ. ಸೊ ನೀವು ಕೊಟ್ಟಿರೋದೆಷ್ಟು 4, ಸೊ ಫ್ರೀ ಕೊಟ್ಟಿರೋದೆಷ್ಟು 1. ಸೊ ಇದರ ಪರ್ಸೆಂಟೇಜ್ ಕಂಡುಹಿಡಿಬೇಕು. 25% ಡಿಸ್ಕೌಂಟ್ ಕೊಟ್ಟಂಗೆ ಆಯಿತು. ನೀವು ತಿಳಿತಾ? ಬೈ 3 get 1 ಫ್ರೀ ಅಂತ ಇದ್ದಾಗ ಎಷ್ಟು ಪರ್ಸೆಂಟೇಜ್ ನೀವು ಡಿಸ್ಕೌಂಟ್ಸ್ ಕೊಟ್ರಿ ಅಂತ ಕೇಳ್ತಾರಲ್ವ. ಸೊ ಎಷ್ಟು ಕೊಟ್ರಿ? ಟೋಟಲು 4 ಕೊಟ್ರಿ. ಎಷ್ಟು ಹೆಚ್ಚಿಗೆ ಕೊಟ್ಟಂಗಾಯಿತು? 1. ಸೊ ಅದೇ ಡಿಸ್ಕೌಂಟು. ಸೊ ಅದನ್ನೇ ಪರ್ಸೆಂಟೇಜ್ ಲೆಕ್ಕದಲ್ಲಿ ಮಾಡೋದು.
ಅದೇ ಲೆಕ್ಕ ಇಲ್ಲಿ ಮಾಡಿದ್ರೆ ನಿಮಗೆ ಆನ್ಸರ್ ಸಿಗುತ್ತೆ. ಸೊ 1/12 ಇಂಟು 100 ಮಾಡಿದ್ರೆ ನಿಮಗೆ ಅದು ತಪ್ಪು. ಯಾರೆಲ್ಲ 1/13 ಇಂಟು 100 ಮಾಡ್ತಿರಲ್ಲ ಅದು ಕರೆಕ್ಟ್. ಸೊ ಟೋಟಲ್ ನೀವು ಎಷ್ಟು ಕೊಡ್ತಾ ಇದ್ದೀರಲ್ಲ ಅದು ಕೊಂಡ ಬೆಲೆ ಆಗುತ್ತೆ. ಅಂದರೆ ನಿಮಗೆ ಅದನ್ನು ಬೇಸಾಗಿ ಇಟ್ಕೋಬೇಕು. 12 1 ಡಜನ್ ಅಂದರೆ 12 ಪೆನ್ನ, ಒಂದು ಉಚಿತ ಕೊಡ್ತಾ ಇದ್ದೀರಾ, ಸೊ 13 ಪೆನ್. ಎಷ್ಟು ಉಚಿತ ಕೊಡ್ತಾ ಇದ್ದೀರಿ? 1. ಸೊ ಇಂಟು 100 ಇದು ಮಾಡಿದ್ರೆ ನಿಮಗೆ 7.6 ಬರುತ್ತೆ. ಇಷ್ಟೇ ಆನ್ಸರು. 10 ಸೆಕೆಂಡಲ್ಲಿ ಮಾಡೋ ಆನ್ಸರ್ ಇದು. ಸೊ ಅದಕ್ಕೋಸ್ಕರ ಕರೆಕ್ಟಾಗಿ ಕಲೀರಿ. ಈ ರೀತಿ ಪ್ರಶ್ನೆಗಳು ಬಂದೇ ಬರ್ತವೆ. ಈ ರೀತಿ ಬರಲಿಲ್ಲ ಅಂತಂದ್ರೂ ಒಬ್ಬ ವ್ಯಾಪಾರಿ 4 ಪೆನ್ಗಳನ್ನು ಖರೀದಿಸಿದರೆ 2 ಪೆನ್ಗಳು ಉಚಿತವಾಗಿ ಕೊಡ್ತಾನೆ. ಸೊ ಇದನ್ನು ಮಾಡಿ ನೋಡಿ. ಇದು ಒಂದು ಕ್ವಶನ್ ನಾನು ಇಲ್ಲೇ ಫ್ರೇಮ್ ಮಾಡಿದೆ. ಸೊ ಇದನ್ನು ಮಾಡಿ ಎಷ್ಟು ಬರುತ್ತೆ ನೋಡಿ ಆನ್ಸರು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದು 7A ಅಂತ ಕ್ವಶನ್ ಅಂತ ಅಂದ್ಕೊಳ್ಳಿ. 7A ಅಂತ, ಸಾರಿ 7A ಕ್ವಶನ್. ಇದಕ್ಕೆ ಆನ್ಸರ್ ಮಾಡಿ ನೋಡೋಣ. ಸೊ ನೋಡೋಣ ಯಾರೆಲ್ಲ ಕರೆಕ್ಟಾಗಿ ವಿಡಿಯೋ ಫಾಲೋ ಮಾಡ್ತಿದ್ದೀರಾ. ಇದಕ್ಕೆ ಆನ್ಸರ್ ಮಾಡಿ. ನಿಮಗೆ ಆನ್ಸರು ಬಂದರೆ ನೋಡೋಣ ಯಾರು ಕರೆಕ್ಟಾಗಿ ಆನ್ಸರ್ ಮಾಡ್ತೀರಾ. ನಾನು ಬೇಕಾದರೆ ಇದರ ಆನ್ಸರು ಇಲ್ಲೇ ಹೇಳ್ಕೊಡ್ತೀನಿ. ಸೊ ಎಷ್ಟು ಕೊಟ್ಟಂಗಾಯಿತು ಟೋಟಲ್ಲು 6. ಎಷ್ಟು? 2 ಉಚಿತ ಕೊಟ್ಟಿದ್ದಾರೆ ಇಂಟು 100. 2 ಅಂದರೆ 2 3. ಸೊ 100/3% ಇಸ್ ದ ಕರೆಕ್ಟ್ ಆನ್ಸರ್. ತಿಳಿತಾ? ಸೊ ಇಲ್ಲೊಂದು ಎಕ್ಸ್ಟ್ರಾ ಕ್ವಶನ್ ನಿಮ್ಗೆ ಬಿಡಿಸ್ಕೊಟ್ಟೆ. 7A ಅಂತ ಆನ್ಸರ್ ಮಾಡಿ ಬೇಕಾದರೆ ಯಾರೆಲ್ಲ ಆನ್ಸರ್ ಮಾಡಿಲ್ಲ. ನಾನು ಆನ್ಸರು ಹೇಳ್ಕೊಟ್ಟಿದ್ದೀನಿ. 100/3% ಯಾವುದು ಬರುತ್ತಲ್ಲ ಅದು ಕರೆಕ್ಟ್ ಆನ್ಸರ್. ತಿಳಿತಾ? ಸೊ ಇದ್ರದ್ದು ನಾನು ಈಗಾಗಲೇ ಬಿಡಿಸಿದ್ದೀನಿ ಅದಲ್ವಾ. ಸೊ 12 ಪೆನ್ನು, 12 + 1 ಆಗುತ್ತೆ. ಸೊ 1/100 7.6%. ಸೊ 8ನೇ ಕ್ವಶನ್. ನಾನು ಈ ರೀತಿ ಯಾಕೆ ಬಿಡಿಸ್ತೀನಿ ಅಂದರೆ ನಿಮಗೆ ಅಕಸ್ಮಾತ್ ನಾನು ಬಿಡಿಸಿರೋ PDF ಕೊಟ್ಟರೆ ಇದು ಖಾಲಿ ಉಳಿದು ಬಿಡುತ್ತೆ. ಸೊ ಈ ರೀತಿ ಎಲ್ಲ ಇದೆ ಅಲ್ಲ, ನಾನು ಇದನ್ನು PDF ಕೊಟ್ಟರೆ ಖಾಲಿ ಉಳಿದು ಬಿಡುತ್ತೆ. ಅದಕ್ಕೆ ಮತ್ತೊಂದು ಸಲ ಬಿಡಿಸಿ ಇಟ್ಟೆ. ಓಕೆ. ಇನ್ನು 8ನೇ ಕ್ವಶನ್. 3 ಬೈಸಿಕಲ್ಗಳನ್ನು 16,500ಕ್ಕೆ ಖರೀದಿಸಲಾಗಿದೆ ಮತ್ತು ಪ್ರತಿ ಬೈಸಿಕಲ್ಗೆ ಸಾರಿಗೆ ವೆಚ್ಚ ರು 200 ತಗುಲುತ್ತದೆ. 8% ಲಾಭವನ್ನು ಹೊಂದಲು ಪ್ರತಿ ಬೈಸಿಕಲ್ನ ಮಾರಾಟದ ಬೆಲೆ ಕಂಡಿದೆ. ಸೊ 16,500ಕ್ಕೆ ಖರೀದಿ ಮಾಡಿದಾರಂತೆ 3. ಸೊ ಒಂದಕ್ಕೆ ಎಷ್ಟು ಬಿತ್ತು ಹಾಗಾದರೆ? 3 1 3 5 15, 1 ಉಳಿತು, 3 5 15. ಸೊ 5,500 ರೂಪಾಯಿ ಬಿತ್ತು. ಆಯಿತು. 5,500 ರೂಪಾಯಿ ಒಂದಕ್ಕೆ ಏನದು ಒಂದು ಬೈಸಿಕಲ್ನ ದರ ಆಯಿತು. 200 ರೂಪಾಯಿ ಅದನ್ನು ಪ್ರತಿ ಬೈಸಿಕಲ್ಗೆ 200 ರೂಪಾಯಿ ತಗುಲುತ್ತದೆ. ಸೊ 200 ರೂಪಾಯಿ ಅದನ್ನು ಸಾರಿಗೆ ಮಾಡೋಕ್ಕೆ. ಸೊ 5,700 ರೂಪಾಯಿ ಆಯಿತು. 8% ಲಾಭ. ಇದ್ರ ಮೇಲೆ 8% ಲಾಭ ಬರಲು ಎಷ್ಟಕ್ಕೆ ಮಾರಬೇಕಪ್ಪ ಇದನ್ನು? 8% ಲಾಭ ಅಂದರೆ ಎಷ್ಟು? 108 ಇಂಟು 100. 2 ಹೋಯಿತು. ಸೊ 108 ಇಂಟು 57 ಮಾಡಿ ಆನ್ಸರು 8 56. ಲಾಸ್ಟಿಗೆ 6 ಇರೋದು ಬರುತ್ತೆ. ಸೊ 2 ಆಪ್ಷನ್ ಹೋಯಿತು. ಸೊ ನೀವು ಮಾಡಿ ಬೇಕಾದರೆ ಆನ್ಸರು ಎಷ್ಟು ಬರುತ್ತೆ ನೋಡಿ. 6156 ಬರುತ್ತೆ. ಬೇಕಾದರೆ ಚೆಕ್ ಮಾಡ್ಕೊಳ್ಳಿ ಆನ್ಸರ್. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. 9ನೇ ಕ್ವಶನ್. ನಾನು ಕ್ಯಾಲ್ಕುಲೇಷನ್ನು ಮಾಡ್ಕೊತ ಕೂರಲ್ಲ, ಯಾಕಂದರೆ ನನಗೆ ಕ್ಯಾಲ್ಕುಲೇಷನ್ ಅಲ್ಲಿ ಏನಿದೆ. ಸೊ ಮತ್ತೆ ನೀವಾಗೆ ಮಾಡ್ಕೋಬೋದು ಅದನ್ನು ನೀವು ಮಾಡಿ. ಸೊ ಇದು ನೋಡಿ, ಈ ಕ್ವಶನ್ನ ನೋಡಿ. ವಿನೋದ್ ಒಂದು ವಸ್ತುವನ್ನು ಖರೀದಿಸುತ್ತಾನೆ ಮತ್ತು ಅದನ್ನು 5% ನಷ್ಟದಲ್ಲಿ ಮಾರುತ್ತಾನೆ. ಅಕಸ್ಮಾತ್ ಅವನು 20% ಕಡಿಮೆಗೆ ಖರೀದಿಸಿ ಅದನ್ನು ಇವರು 25ಕ್ಕೆ ಹೆಚ್ಚಿಗೆ ಮಾರಾಟ ಮಾಡಿದರೆ ಅವರು 20% ಗಳಿಸುತ್ತಿದ್ದರು. ಸೊ ಮೂಲ ವೆಚ್ಚ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇದನ್ನು ಮಾಡೋಣ. ಇಂಗ್ಲೀಷಲ್ಲಿ ಇನ್ನೊಂದ್ಸಲ ಓದ್ತೀನಿ. ವಿನೋದ್ ಬೈಸ್ ಇಲ್ಲಿ ಕನ್ನಡದಲ್ಲಿ ಏನದು ನಿಮಗೆ ಏನದು ಸ್ವಲ್ಪ ಕನ್ಫ್ಯೂಷನ್ ಆದರೆ ಕೆಲವೊಂದು ಸಲ ಇಂಗ್ಲೀಷಲ್ಲೂ ನೋಡಿ, ನಿಮಗೆ ಅಲ್ಲಿ ಕ್ಲಾರಿಟಿ ಸಿಗುತ್ತೆ. ಕೆಲವೊಂದು ಸಲ ರಿಯಲ್ ಎಕ್ಸಾಮಲ್ಲೂ ಇದೇ ರೀತಿ ಆಗುತ್ತೆ. ಅಂದರೆ ಟ್ರಾನ್ಸ್ಲೇಷನ್ ಅವರು ತಪ್ಪಾಗಿ ಮಾಡಿರ್ತಾರೆ ಕೆಲವೊಂದು ಸಲ. ಅಂದರೆ ಕೆಲವೊಂದು ಸಲ ಅವರು ಟ್ರಾನ್ಸ್ಲೇಷನ್ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿರ್ತಾರೆ. ಅದಕ್ಕೋಸ್ಕರ ಇಂಗ್ಲೀಷಲ್ಲಿನೂ ಕ್ವಶನ್ ನೋಡ್ತಾರೆ. ಅವನೇನಿಲ್ಲ, ವಿನೋದ್ ಒಂದು ಆರ್ಟಿಕಲ್ನ ಬೈ ಮಾಡ್ತಾನಂತೆ. ಫಸ್ಟಿಗೆ 5% ಲಾಭದಲ್ಲಿ, ಇದು ನಷ್ಟದಲ್ಲಿ ಮಾರ್ತಾನಂತೆ. Vinod buys an article and sells it at a 5% loss. If he would have bought it 20% less and sold it for 25 more, he would have gained 20% ಅಂತ ಕೊಟ್ಟಿದ್ದಾರೆ. ಸೊ ಅಂದರೆ 25 ರೂಪಾಯಿ ಹೆಚ್ಚಿಗೆ ಮಾರಿದ್ರೆ ಅವನಿಗೆ 20 ರೂಪಾಯಿ ಲಾಭ ಸಿಕ್ತಿತ್ತು ಅನ್ನೋದನ್ನ ಹೇಳಿದ್ದಾರೆ ಅವರು. ಆಯಿತಾ? ಅವನು 2 ಮಾಡಬೇಕು. 20% ಕಡಿಮೆ ದರದಲ್ಲಿ ಖರೀದಿಸಿ ಮತ್ತು 25 ರೂಪಾಯಿ ಜಾಸ್ತಿಗೆ ಮಾರಿದ್ರೆ ಅವನಿಗೆ 20% ಲಾಭ ಸಿಕ್ತಿತ್ತು. ಹಾಗಾದರೆ ಆ ಇದರದ್ದು ಏನದು ಆ ವಸ್ತುವಿನ ಮೂಲ ಬೆಲೆ ಏನು ಅಂತ ಕೇಳಿದ್ದಾರೆ. ಸೊ ಅದನ್ನು ಈಗ ಮಾಡೋಣ. ಇದನ್ನು ನಾವು ಎಕ್ಸ್ ಅಂದ್ಕೊಂಡು ಬಿಡಿಸೋಣ. ಆಯಿತಾ?
ಸೊ ಏನದು ಒರಿಜಿನಲ್ ಕಾಸ್ಟ್ನ ಎಕ್ಸ್ ಅಂತ ಅಂದ್ಕೊಂಡು ಬಿಡಿಸೋಣ. ಸೊ ಎಕ್ಸ್ ಇದೆ ಅಲ್ವಾ. ಸೊ ಎಕ್ಸ್ಗೆ ಒಂದು ನಿಮಿಷ ಇರಿ, ನಾನು ನಿಮಗೆ ಕರೆಕ್ಟಾಗಿ ಹೇಳ್ಕೊಡ್ತೀನಿ. ಕಲರ್ ಚೇಂಜ್ ಮಾಡ್ತೀನಿ. ಇದು ಕಲರು ಚೇಂಜ್ ಮಾಡಿದೆ. ನಿಮಿಷ ಇರಿ, ಇದೇ ಇರಲಿ. ಸೊ ನೀವು ಒರಿಜಿನಲ್ ಕಾಸ್ಟ್ ಪ್ರೈಸ್ ಅಂದರೆ ಒರಿಜಿನಲ್ ಮೂಲ ವೆಚ್ಚನ ಎಕ್ಸ್ ಅಂತ ಅಂದ್ಕೊಂಡ್ರೆ ಅದ್ರ ಮೇಲಿಂದ ನೀವು ಎಕ್ಸ್ ಬೆಲೆ ಕಂಡುಹಿಡಿಬೇಕು. ಸೊ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ನೋಡಿ. ಸೊ ಎಕ್ಸ್ಗೆ ಫಸ್ಟ್ ಏನು ಮಾಡಿದ್ದಾರೆ, ಇದು ಮೂಲ ಬೆಲೆ ಅಥವಾ ಇದು ಮೂಲ ಬೆಲೆ. ಮೂಲ ಮಾರಿದ ಬೆಲೆ ಎಷ್ಟು? 2 ಸಲ ಬೇರೆ ಬೇರೆ ಕಡೆ ಮಾರಿದ್ದಾರೆ. ಮೂಲ ಮಾರಿದ ಬೆಲೆ ಎಷ್ಟು? ಎಕ್ಸ್ ಅನ್ನ 5% ನಷ್ಟದಲ್ಲಿ ಮಾರಿದ್ದಾರೆ. ಸೊ ಹಾಗಾದ್ರೆ 95% ಎಕ್ಸ್ ಅಲ್ವಾ. ಸೊ ಎಕ್ಸ್ ಇಂಟು 95/100 ಅಂತಂದ್ರೆ ಏನು? 95% ಎಕ್ಸ್ ಅಲ್ವಾ. ಸೊ ಅದನ್ನೇ ನೀವು ಆ ರೀತಿ ಬರೆದ್ರೆ ಸಾಕು. ಸೊ 95% ಎಕ್ಸ್ ಇಷ್ಟು ಸಿಕ್ತು ನಿಮಗೆ. ಮೂಲ ಮಾರಿದ ಬೆಲೆ ಸಿಕ್ತು. ಮೂಲ ಕೊಂಡ ಬೆಲೆ ಎಕ್ಸು, ಮೂಲ ಮಾರಿದ ಬೆಲೆ 95% ಎಕ್ಸು. ಯಾಕಂದ್ರೆ 5% ನಷ್ಟದಲ್ಲಿ ಮಾರಿದ್ರು. ಅದನ್ನೇ ಲಾಭದಲ್ಲಿ ಮಾಡಿದ್ರೆ 105% ಎಕ್ಸ್ ಅಂತ ಬರ್ತಿತ್ತು. 5% ಲಾಭದಲ್ಲಿದ್ದರೆ ಅದನ್ನು 100ಕ್ಕೆ ಸೇರಿಸಿ ಪರ್ಸೆಂಟೇಜಲ್ಲಿ ಇಡ್ತಿದ್ವಿ. ಈಗ ನಷ್ಟ ಆಗಿದೆ, ಸೊ ಮೈನಸ್ ಮಾಡಿದ್ವಿ. ನೆಕ್ಸ್ಟು ಅದಾದಮೇಲೆ 20% ಕಡಿಮೆ ಖರೀದಿಸಿದ್ರೆ, ಸೊ ಅವರು ಇಲ್ಲಿ ಏನದು ಖರೀದಿಯ ಬೆಲೆನೇ ಕಡಿಮೆ ಮಾಡಿದ್ದಾರೆ. ಮತ್ತೆ 20% ಲೆಸ್ಸು, 20% ಕಡಿಮೆಗೆ ಖರೀದಿಸಿದರೆ ಅಂತ ಕೊಟ್ಟಿದ್ದಾರಲ್ವ. ಸೊ ಈಗ ಇದು ಒಂದು ಐತಲ್ವಾ. ಈಗ ಇನ್ನೊಂದು ಅಂದರೆ ಹೊಸ ಕೊಂಡ ಬೆಲೆ ಅಥವಾ ಹೊಸ ಮೂಲ ಬೆಲೆ ಎಷ್ಟಾಯಿತು? ಹೊಸ ಕೊಂಡ ಬೆಲೆನೇ ಅಂತಾನೆ ಇಟ್ಕೊಳ್ಳಿ. ಹೊಸ ಸಿ ಪಿ, ಇಂಗ್ಲೀಷ್ನಲ್ಲಿ ಹೇಳೋದಾದ್ರೆ ಸಿ ಪಿ ಎಷ್ಟಾಯಿತು? 80% ಆಫ್ ಎಕ್ಸ್ ಆಯಿತಾ. ಸೊ 20% ಲೆಸ್ ಅಂತಂದರೆ 100 - 80 = 20 ಅಲ್ವ. ಸೊ ಎಕ್ಸ್ ಇಂಟು 20/100 ಅಂದರೆ 20% ಎಕ್ಸ್, ಸಾರಿ 80% ಎಕ್ಸ್. 80% ಎಕ್ಸು, ಅದಕ್ಕೆ 80% ಎಕ್ಸ್ ಇಷ್ಟು ಬಂತ. ಇದಕ್ಕೆ 20% ಲಾಭ ಸಿಗುತ್ತಂತೆ. ಇದಕ್ಕೆ 20% ಲಾಭ ಸಿಗುತ್ತಂತೆ. ಇದಕ್ಕೆ ಸಿಗೋ 20% ಲಾಭ ಮತ್ತೆ ಇದನ್ನ ನೀವು ಅಕಸ್ಮಾತ್ ಈ ಮಾರಿದ ಬೆಲೆಗೆ 25 ರೂಪಾಯಿ ಸೇರಿಸಿದ್ರೆ ಎರಡು ಸಮ. ತಿಳಿತಾ? ಸೊ ಇಲ್ಲಿ ಮಾರಿದ ಬೆಲೆ ಎರಡು ಕಡೆ ಏನಿದೆ. ಈಗ ಇದು ಹೊಸ ಸಿ ಪಿ ಸಿಕ್ತು. ಇದನ್ನ ಅಕಸ್ಮಾತ್ 20% ಗೇನಲ್ಲಿ ಮಾರಿದ್ರೆ ಮತ್ತು ಈ ಹಳೆ ಇದ್ದಲ್ಲ ಅದನ್ನ 25 ರೂಪಾಯಿಗೆ ಹೆಚ್ಚಿಗೆ ಮಾರಿದ್ರೆ ಎರಡು ಸೇಮು ಅಂತ ಗೊತ್ತಾಯ್ತು ನಿಮಗೆ. ತಿಳಿತಾ? ಎರಡು ಈಕ್ವೇಟ್ ಮಾಡಿದ್ರೆ ನಿಮಗೆ ಎಕ್ಸ್ನ ಬೆಲೆ ಸಿಗುತ್ತೆ. ಸೊ ಯಾವ ರೀತಿ ಈಕ್ವೇಟ್ ಮಾಡೋದು ಅನ್ನೋದನ್ನ ನಾನು ಹೇಳ್ಕೊಡ್ತೇನೆ ನಿಮಗೆ. ಇಲ್ಲಿ ಈಕ್ವೇಟ್ ಮಾಡೋಣ. ಸೊ ನೋಡಿಲ್ಲಿ ಈ 20% ಲಾಭ ಅಂತಂದ್ರೆ ಎಷ್ಟು? 120% ಆಫ್, ಇಲ್ಲಿ /100 ಅಂತಾನು ಇಡಿ, ಇಲ್ಲಾಂದ್ರೆ /100 ಅಂತಾನೆ ಇಡಿ, = 80% ಎಕ್ಸ್ ಅಲ್ವಾ. 80% ಆಫ್ ಎಕ್ಸ್. ಇದು ಲಾಭ ಸಿಕ್ತು ನಿಮಗೆ, ಅಂದ್ರೆ ಇದು ಮಾರಿದ ಬೆಲೆ ಸಿಕ್ತು ನಿಮಗೆ. = ಈ ಮಾರಿದ ಬೆಲೆಗೆ 25 ರೂಪಾಯಿ ಸೇರಿಸಿದ್ರೆ ಎರಡು ಸೇಮ್ ಆಗುತ್ತೆ. 25% ಎಕ್ಸ್ ಪ್ಲಸ್ 25 ರೂಪೀಸ್. ಇದನ್ನ ಸ್ವಲ್ಪ ಸೈಜ್ ಸಣ್ಣ ಮಾಡ್ಕೋತೀನಿ, ಕರೆಕ್ಟಾಗಿ ಬಿಡಿಸೋಣ. ಆಯ್ತಾ? ಸೊ ಇದು ಇಷ್ಟ ಆಯ್ತಾ? ಸೊ 120/100 ಇಂಟು 80% ಎಕ್ಸ್ = 95x ಪ್ಲಸ್ 25. 95% ಎಕ್ಸ್ ಇದು. ಸೊ 95% ಎಕ್ಸ್ ಪ್ಲಸ್ 25 ಅಂತ ಇದೆ. ಸೊ ಇದನ್ನ ಸಾಲ್ವ್ ಮಾಡಿ. ಈ 0 ಹೋಯ್ತು, 2 6 2 5 5 1 5 17 6 7 42
6 ಸೊ 120% ಆಫ್ 80 ಇಲ್ಲಿ ಕೆಳಗಡೆ ಮತ್ತೆ ಇಲ್ಲಿ ಒಂದು 100 ಪರ್ಸೆಂಟೇಜ್ ಅಷ್ಟೇ ಇಡಿ ನಡೆಯುತ್ತೆ, ಏನಾಗಲ್ಲ. ಸೊ ಪರ್ಸೆಂಟೇಜ್ ಇಲ್ಲಿನೂ ಇದನ್ನು ಈ ರೀತಿ ಮಾಡಿ, ಇದನ್ನ ಸಾಲ್ವ್ ಮಾಡಿ. ಇದನ್ನ ಸಾಲ್ವ್ ಮಾಡಿದ್ರೆ ಆನ್ಸರ್ ಸಿಗುತ್ತೆ. ಒಂದು ನಿಮಿಷ ಇರಿ, ನಿಮಗೆ ನನ್ನ ಇಲ್ಲಿ 100 ಇದೆ ಅಲ್ವಾ, ಇಲ್ಲಿ ನಿಮಗೆ ಈ ಕಾನ್ಸೆಪ್ಟ್ ಇಲ್ಲಿದು ಹೇಗೆ ಬಂತು ಅನ್ನೋದನ್ನ ನಾವು ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಇಷ್ಟು ನಿಮಗೆ ಯಾರಿಗಾದ್ರೂ ಕನ್ಫ್ಯೂಷನ್ ಇದ್ರೆ, ಇದು ಫಸ್ಟಿಗೆ ದಪ್ಪ ಅಕ್ಷರದಲ್ಲಿ ಬರ್ದಿದ್ದೀನಲ್ಲ, ಸೊ ಒಂದೇ ಕಡೆ ಬರೆಯೋಕ್ಕಾಗಲಿಲ್ಲ. ಇದು ನೋಡಿ, ಇಲ್ಲಿ ಮಾರಿದ ಬೆಲೆ ಇಲ್ಲಿ ಮಾರಿದ ಬೆಲೆ ಎರಡು ಸೇಮ್ ಇದೆ. ಸೊ ಎರಡು ಸೇಮ್ ಯಾವಾಗ ಆಗುತ್ತೆ, ಇದನ್ನ 25 ರೂಪಾಯಿ ಜಾಸ್ತಿ ಮಾರಿದ್ರೆ 20% ಲಾಭ ಸಿಗುತ್ತೆ ಅಂತ ಹೇಳಿದಾರಲ್ವಾ. ಸೊ ಅದಕ್ಕೆ ಎರಡು ಮಾರಿದ ಬೆಲೆ ಸೇಮ್ ಇದೆ. ಸೊ 95% ಎಕ್ಸ್ ಪ್ಲಸ್ 25 ಇಸ್ ಈಕ್ವಲ್ ಟು ಎಷ್ಟಿದೆ, 120%. ಅಂದರೆ ಲಾಭ, ಇದು ಹೊಸ ಸಿ ಪಿ ಅಲ್ಲ, ಸಿ ಪಿಗೆ 20% ಲಾಭ ಇದೆ ಅಂತೆ. ಸೊ 120 ಇಂಟು 80% ಎಕ್ಸ್. ಸೊ ಇದನ್ನ ಸಾಲ್ವ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಬರುತ್ತೆ ಅಂತ ನಾನು ಹೇಳಿದೆ ನಿಮಗೆ. ಸೊ ಇದನ್ನ ಸಾಲ್ವ್ ಮಾಡಿ. ಸೊ ಇದನ್ನ 95% ಎಕ್ಸ್ ಅದೇ ರೀತಿ ಇಡಿ, ಪ್ಲಸ್ 25 ಆಗಿ ಇಡಿ, ಇದನ್ನ ಬಿಡಿಸಿ. ಈ 0 ಹೋಯ್ತು, 12 96 ಅಲ್ವಾ, 12 90, ಈ 0 ಹೋಯ್ತು, 12 96% ಎಕ್ಸ್ ಅಲ್ವಾ. 95% ಎಕ್ಸ್ ಇಸ್ಕೊಲ್ ಟು 96% ಎಕ್ಸ್ ಅಂತ ಬಂತು, ಪ್ಲಸ್ 25 ಇದೆ. ಸೊ ಈ 95% ಎಕ್ಸ್ ಈ ಕಡೆ ಬಂದರೆ 96% ಎಕ್ಸ್ ಅಲ್ಲಿ 95% ಎಕ್ಸ್ ಮೈನಸ್ ಆದರೆ ಎಷ್ಟು ಉಳಿತು, 1% ಎಕ್ಸ್ ಉಳಿತು, ಇಸ್ಕೊಲ್ ಟು 25 ಇದೆ. ಸೊ 1% ಅಂದರೆ ಏನು, 100 ಅಲ್ವಾ. ಸೊ ಎಕ್ಸ್ ಡಿವೈಡ್ ಬೈ 100. ಸೊ ಈ 100 ಈ ಕಡೆ ಬಂದರೆ ಎಕ್ಸ್ ಇಸ್ಕೊಲ್ ಟು 25 ಇಂಟು 100 ಬರುತ್ತೆ. ಸೊ 2500 ಬರುತ್ತೆ. ಸೊ ಆಪ್ಷನ್ ಎಲ್ಲಿದೆ, ಇದು ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಈ ರೀತಿ ಮಾಡಬೇಕು, ಆಯ್ತಾ. ಈ ರೀತಿ ಪ್ರಶ್ನೆಗಳು ಬರೋದು ಕಡಿಮೆ, ಇದೊಂದು ಟಫ್ ಕ್ವಶನ್. ಇದು ಈ ರೀತಿ ಪ್ರಶ್ನೆ ಲಾಸ್ಟ್ ಟೈಮ್ ಒಂದೇ ಶಿಫ್ಟಲ್ಲಿ ಕೇಳಿದ್ದಾರೆ. ಸೊ ಇದರಲ್ಲಿ ಕಾನ್ಸೆಪ್ಟ್ ಯಾವ ರೀತಿ ಅಪ್ಲೈ ಮಾಡೋದು, ಇದೊಂದು ಟಫೆಸ್ಟ್ ಕ್ವಶನ್ನು ಕೂಡ ಲಾಭ ಮತ್ತು ಹಾನಿಯಲ್ಲಿ. ಸೊ ಅದಕ್ಕೋಸ್ಕರ ನಿಮಗೆ ತಿಳಿದ್ರೆ ತಿಳ್ಕೊಳ್ಳಿ, ಇಲ್ಲಾಂದರೆ ಭಾಳ ಇದಕ್ಕೆ ಟೈಮ್ ವೇಸ್ಟ್ ಮಾಡಬೇಡಿ. ಇದನ್ನು ತಿಳಿಲೇಬೇಕು, ತಿಳಿತಾ ಇಲ್ಲ ಅಂತ, ಅದ್ರ ಬದಲು ಈಸಿ ಕ್ವಶನ್ಸ್ನ ತಿಳ್ಕೊಳ್ಳಿ. ಅಕಸ್ಮಾತ್ ಲಾಸ್ಟ್ಗೆ ಟೈಮ್ ಸಿಕ್ಕರೆ ಇದನ್ನು ಮತ್ತೆ ಯಾವ ರೀತಿ ಈ ರೀತಿ ಪ್ರಶ್ನೆಗಳು ಬಂದರೆ ಯಾವ ರೀತಿ ಬಿಡಿಸ್ಬೇಕು ಅನ್ನೋದನ್ನ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಸೊ ಇದನ್ನು ಈಕ್ವೇಷನ್ ಮೂಲಕ ಈ ರೀತಿ ಬಿಡಿಸ್ಬೋದು. ಸೊ ನೆಕ್ಸ್ಟ್ ಕ್ವಶನ್, ಒಂದು ಮಾರ್ಕ್ ಪ್ರೈಸ್ ಆಫ್ woolen jacket is 800. The shopkeeper allows discount of 10% on every item due to off season. The shopkeeper allows additional discount of 5%. ಇದು ಸೇಮ್ 800 ರೂಪಾಯಿ ಇದೆ ಅಂತೆ. ಸೈಜ್ ದೊಡ್ಡದು ಮಾಡೋಣ, 800 ರೂಪಾಯಿ ಇದೆ. ಸೊ 800 ರೂಪಾಯಿಗೆ ಫಸ್ಟು 10% ಡಿಸ್ಕೌಂಟ್ ಸಿಗುತ್ತೆ. ಸೊ ಎಷ್ಟು, 90. ಆಮೇಲೆ ಸೀಸನ್ ಇಲ್ಲದೆ ಇರೋ ಕಾರಣ ಮತ್ತೆ 5% ಡಿಸ್ಕೌಂಟ್ ಕೊಡ್ತಾರೆ. ಸೊ 95/100. ಇದನ್ನು ಸಾಲ್ವ್ ಮಾಡಿದ್ರೆ ಆನ್ಸರ್ ಬರುತ್ತೆ. 2 0 2 0, ಇದೊಂದು 0 ಇದೊಂದು 0 ಇತ್ತು, 5 2 5 19 2 1 2 4 84 36 36 ಇಂಟು 19 ಮಾಡಿ ಲಾಸ್ಟಿಗೆ 4 ಬರುತ್ತೆ. ಸೊ 4 ಇದು ಒಂದೇ ಆಪ್ಷನಲ್ಲಿದೆ. ಸೊ ಬಿ ಇಸ್ ದ ಕರೆಕ್ಟ್ ಆಪ್ಷನ್. ಇದು 684 ಇಸ್ ದ ಕರೆಕ್ಟ್ ಆನ್ಸರ್. ವಿತೌಟ್ ಕ್ಯಾಲ್ಕುಲೇಷನ್ 9 6 54 ಅಲ್ವಾ, 54. ಸೊ 4 ಬರುತ್ತೆ ಲಾಸ್ಟಿಗೆ. 4 ಇಲ್ಲಿ ಬಿ ಎಲ್ಲಿದೆ. ಸೊ ಬಿನ ಕರೆಕ್ಟಾಗಿ ಟಿಕ್ ಮಾಡ್ಬೋದು ನೀವು ಆ ರೀತಿ. ಸೊ ಇಲ್ಲ ನೀವು 36 ಇಂಟು 19 ಮಾಡಿ ಆನ್ಸರು ಅದೇ ಬರುತ್ತೆ. 96 ಎಷ್ಟು, 19 6 4 6 6 5 11 14 19 57 ಪ್ಲಸ್ 11 68 684. ಸೊ ಈ ರೀತಿ ಆನ್ಸರ್ ಬರುತ್ತೆ. ಸೊ ಈ ಕ್ವಶನ್ ಮಾಡಿ, ಸರಿ ಪಾಸ್ ಮಾಡಿ, ಸ್ಕ್ರೀನ್ಶಾಟ್ ತೊಗೊಂಡು ಆನ್ಸರ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ 11ನೇ ಕ್ವಶನು, ಅಕಸ್ಮಾತ್ ಈ ಕ್ವಶನ್ಸ್ ನಿಮಗೆ ಅರ್ಥ ಆಗಲಿಲ್ಲ ಅಥವಾ ಆನ್ಸರ್ ಬರಲಿಲ್ಲ ಅಂತಂದರೆ ನಮ್ಮ ದಿ ಟಾರ್ಗೆಟ್ 100 ಟೆಲಿಗ್ರಾಮ್ ಚಾನಲಲ್ಲಿ ಡೌಟ್ ಗ್ರೂಪ್ ಅಂತ ಇದೆ. ಸೊ ಆ ಡೌಟ್ ಗ್ರೂಪಲ್ಲಿ ಕ್ವಶನ್ ಹಾಕಿ, ಕಮೆಂಟ್ ಸೆಕ್ಷನಲ್ಲಿ ಕ್ವಶನ್ ಹಾಕಿ, ಯಾರಾದರೂ ನಿಮಗೆ ಬಿಡಿಸಿ ಕೊಡ್ತಾರೆ. ಯಾರು ನಿಮಗೆ ಆನ್ಸರ್ ಹೇಳ್ಕೊಡ್ಲಿಲ್ಲ ಅಂತಂದರೆ ನಾನು ನಿಮಗೆ ಸಾಲ್ವ್ ಮಾಡಿ ಕೊಡ್ತೀನಿ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಈ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ದಿ ಟಾರ್ಗೆಟ್ 100 ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿ. ಈ ಚಾನಲಲ್ಲಿ ನಾವು ಸಿಕ್ಕಾಪಟ್ಟೆ ನಿಮಗೆ ಸೋರ್ಸಸ್ ಕೊಡ್ತಾ ಇದ್ದೀವಿ. ಪ್ರಾಕ್ಟೀಸ್ ಶೀಟ್ಸ್ ಆಗಿರ್ಬೋದು, ರೀಸನಿಂಗ್ದು, ಮ್ಯಾಥ್ಸ್ದು. ಸೊ ಮತ್ತು ಉಳಿದಂತೆ ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು, ಸೊ ಯಾವ ರೀತಿ ನೀವು ಮಾಕ್ ಟೆಸ್ಟ್ನ ಅಟೆಂಡ್ ಮಾಡಬೇಕು ಅನ್ನೋದು ಎಲ್ಲ ರೀತಿ ಗೈಡೆನ್ಸ್ ನಾವು ಕೊಡ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿ ಅಂತ ಹೇಳ್ತಾ
ಇವತ್ತಿನ ಕ್ಲಾಸ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.